ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ರಾಜ್ಯದಾದ್ಯಂತ ಏನು ಇತ್ತೀಚೆಗೆ ಎಷ್ಟೋ ಜನ ಅಭ್ಯರ್ಥಿಗಳು ಕಾಕಿ ಧರಿಸುವಂತಹ ಕನಸನ್ನು ಕಂಡಿದ್ರಿ. ಅದಕ್ಕೆ ತಕ್ಕಂತೆ ಈಗ ನೋಟಿಫಿಕೇಷನ್ ಸಹ ಆಗಿದೆ. ಎಷ್ಟು ದಿನ ಪ್ರಶ್ನೆಗಳು ತುಂಬ ಜನ ಅಭ್ಯರ್ಥಿಗಳದ್ದು ಏನಾಗ್ತಿತ್ತು, ಸರ್ ನೋಟಿಫಿಕೇಷನ್ ಯಾವಾಗ, ಇವಾಗ ಆದಮೇಲೆ ಸರ್ ನೋಟಿಫಿಕೇಷನ್ ಆಯಿತು, ಕಡಿಮೆ ದಿನ ಕೊಟ್ಟಿದ್ದಾರೆ, ಏನು ಮಾಡೋದು. ಇದೇ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಹೋದರೆ ನಿಮ್ಮ ಮೈ ಮೇಲೆ ಕಾಕಿ ಬರುವುದು ಸಹ ಪ್ರಶ್ನೆಯಾಗಿ ಉಳಿತಾ ಬರ್ತದೆ ಸ್ನೇಹಿತರೆ. ಅದಕ್ಕೆ ಉತ್ತಮವಾದಂತಹ ಒಂದು ಸೊಲ್ಯೂಷನ್ ತೊಗೊಳ್ಳಿ. ಸೊಲ್ಯೂಷನ್ನ ತೊಗೊಂಡು ನಿಮ್ಮ ಒಂದು ತಯಾರಿಯನ್ನು ಮುಂದುವರಿಸ್ತಾ ಬನ್ನಿ. ಖಂಡಿತ ಸಕ್ಸಸ್ ಆಗೇ ಆಗ್ತೀರಾ. ಈ ಕಾಕಿ ನಿಮ್ಮ ಮೈ ಮೇಲೆ ಬಂದೇ ಬರ್ತದೆ ಸ್ನೇಹಿತರೆ. ನಿಮಗೆ ತುಂಬ ಸಿಂಪಲಾಗಿ ಹೇಳ್ತೀನಿ, ನಾನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ KA ಡಿಪಾರ್ಟ್ಮೆಂಟ್ ಮಾಡ್ತಿರೋದ್ರಿಂದ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು, ಏನೆಲ್ಲ ಅಂಶಗಳನ್ನು ನೀವು ಎಕ್ಸ್ಟ್ರಾ ಓದಿರಬೇಕು, KSPಗೂ KAಗೂ ಏನು ಡಿಫರೆನ್ಸ್ ಇದೆ, ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿತ್ ಎಕ್ಸಾಂಪಲನ್ನು ಕೊಡ್ಕೊಂಡು ನಾನು ನಿಮ್ಗೆ ತುಂಬ ಸಿಂಪಲಾಗಿ ಹೇಳ್ತಾ ಬರ್ತೀನಿ. ಇದೇ ವಿಡಿಯೋ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡುತ್ತೆ. ಮತ್ತೆಲ್ಲೂ ವೀಡಿಯೋಗಳನ್ನು ನೋಡೋಕ್ಕೆ ಹೋಗ್ಬೇಡಿ, ಇನ್ಯಾವುದು ಯೂಟ್ಯೂಬನ್ನು ನೀವು ನೋಡೋಕ್ಕೆ ಹೋಗ್ಬೇಡಿ. ಅಂದರೆ ನಾವು ಒಳ್ಳೆ ವೇಯಲ್ಲಿ ಹೇಳ್ತಾ ಇರೋದು, ಪದೇ ಪದೇ ಯಾವ ರೀತಿ ಇರುತ್ತೆ, ಯಾರು ಏನು ಹೇಳಿದ್ರೆ ಅದೆಲ್ಲ ಕೇಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ಈ ವಿಡಿಯೋ ನೋಡಿ ಕಂಪ್ಲೀಟ್ ಕ್ಲಾರಿಟಿಯನ್ನು ತೊಗೊಳ್ಳಿ. KA ಬಗ್ಗೆ ಆ ಕ್ಲಾರಿಟಿಯನ್ನು 100% ನಾನು ನಿಮಗೆ ಸ್ಯಾಟಿಸ್ಫೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಗೆ ಸ್ವಲ್ಪ ಸಮಯ ತೊಗೊಂಡು 8 to 10 hours ಬೇಕಾಗಿತ್ತು ಸ್ನೇಹಿತರೆ. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಒಂದು ಡಿಪಾರ್ಟ್ಮೆಂಟ್ KA ಡಿಪಾರ್ಟ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ಆಲ್ರೆಡಿ ಎಲ್ಲ ಎಕ್ಸಾಮ್ಗಳನ್ನು ಇತ್ತೀಚೆಗೆ ಅವರೇ ನಡೆಸ್ತಿರೋದ್ರಿಂದ ಸ್ವಲ್ಪ ನೀವು ತಿಳ್ಕೊಂಡಿರ್ತೀರ. ಬಟ್ PC ಎಕ್ಸಾಮನ್ನು ಮೊದಲ ಬಾರಿಗೆ ಇವರು ಮಾಡ್ತಾ ಇದ್ದಾರೆ. PSI ಎಕ್ಸಾಮ್ 2 ಎಕ್ಸಾಮ್ 402 ಮತ್ತು 545 ಇವರು ಮಾಡಿದರು. ಪೇಪರ್ ಅಲ್ಟಿಮೇಟ್ ಆಗಿತ್ತು. ಅದೇ ರೀತಿ ಬರುತ್ತಾ ಅಥವಾ ಮುಂದೆ ಯಾವ ರೀತಿ ಪ್ರಶ್ನೆಗಳನ್ನು PC ಎಕ್ಸಾಮ್ ಬಗ್ಗೆ KA ಡಿಪಾರ್ಟ್ಮೆಂಟ್ ಕೇಳ್ಬೋದು, ಯಾಕಂದರೆ ಇದು PUC ಈಕ್ವಲೆಂಟ್ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಪೇಪರ್ ಬರುತ್ತಾ ಅಥವಾ ಡಿಗ್ರಿ ಲೆವೆಲಿಗೆ ಪೇಪರ್ ಬರುತ್ತಾ ಅಂತ ಎಲ್ಲನೂ ಸಹ ನಾನು ಕ್ಲಾರಿಟಿಯನ್ನು ಕೊಡ್ತಾ ಬರ್ತೀನಿ. ಒಂದು ತಿಳ್ಕೊಳ್ಳಿ, ಕ್ಲಿಯರ್ ಕಟ್ಟಾಗಿ, ತುಂಬ ಬೇರೆ ಏನು ಉದ್ರೆ ಹೇಳೋದಿಲ್ಲ ಇಲ್ಲಿ. ನಾನು ನಿಮಗೆ ಎಕ್ಸಾಮ್ಗೆ ಏನು ಬೇಕೋ ಅದನ್ನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಅದೇ ರೀತಿ ನೋಟ್ ಮಾಡಿಕೊಂಡು ಎಕ್ಸಾಮ್ ಮುಗಿಯೋರ್ಗೆ ಅದೇ ರೀತಿ ಫಾಲೋ ಮಾಡ್ಕೊಳ್ತಾ ಹೋಗಿ. ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಫ್ರೆಷರಿಗೆ ಸ್ವಲ್ಪ ಇದು ಕಷ್ಟ ಆಗ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಇರೋರಿಗೆ 100% ನೀವು ಕ್ಲಿಕ್ ಆಗೇ ಆಗ್ತೀರಾ. ಮೊದಲು ಈ ಒಂದು ಟಾಪಿಕಲ್ಲಿ ನೀವು ಏನು ತಿಳ್ಕೊಬೇಕಂದ್ರೆ ಸಬ್ಜೆಕ್ಟ್, ಯಾಕಂದರೆ ಸಬ್ಜೆಕ್ಟ್ ಬಗ್ಗೆ ತುಂಬ ಗೊಂದಲ ಆದಮೇಲೆ ನನಗೆ ತುಂಬ ಜನ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ, ಸರ್ ಈ ಥರ ಕೊಟ್ಟಿದ್ದಾರೆ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಇಲ್ಲ, ಇದರಲ್ಲಿ ಕರೆಂಟ್ ಅಫೇರ್ಸ್ ಇಲ್ಲ, ಇದರಲ್ಲಿ ಇದಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಬರ್ತೀನಿ, ವಿತ್ ಎಕ್ಸಾಂಪಲ್ ಕ್ಲಾರಿಟಿ ಕೊಡ್ತಾ ಬರ್ತೀನಿ. ಯಾವ ಎಕ್ಸಾಮ್ಗಳಿಗೆ ಅವ್ರು ಏನು ಸಿಲೆಬಸ್ ಕೊಟ್ಟಿದ್ರು ಮತ್ತು ಯಾವ ರೀತಿ ಎಕ್ಸಾಮ್ ನಡೆಸಿದ್ರು ಅಂತ. ನಂತರ KA ಪ್ಯಾಟ್ರನ್ನು ಈ ಓದಿರುವಂತಹ ಸಿಲೆಬಸ್ ಜೊತೆಗೆ ಯಾವ ರೀತಿ ಓದಬೇಕು ಅದಕ್ಕೂ ಸಹ ಎಕ್ಸಾಂಪಲನ್ನು ಕೊಡ್ತಾ ನಿಮಗೆ ಮಾಡ್ತಾ ಬರ್ತೀನಿ. ಯಾಕಂದ್ರೆ ಸುಮ್ಮನೆ ಏನು ಹೇಳೋದಿಲ್ಲ ಇಲ್ಲಿ, ವಿತ್ ಎಕ್ಸಾಂಪಲ್ ಹೇಳ್ತೀನಿ. ಅದಕ್ಕೆ ನಿಮಗೆ ಹೇಳಿದ್ದು ಇದೇ ವಿಡಿಯೋ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿರಬೇಕು. ನಮ್ಮ ಅಕಾಡೆಮಿ ಫೇಮಸ್ ಆಗಿರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ. ಅಬ್ದಿ ಅಕಾಡೆಮಿ ಪೊಲೀಸ್ ಕಾನ್ಸ್ಟೇಬಲ್ಗಂತಲೇ ಅತಿ ಹೆಚ್ಚಾಗಿ ಅಭ್ಯರ್ಥಿಗಳು ಆಯ್ಕೆ ಆಗಿರೋದು. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಬರ್ಬೋದು. ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ, ಆಲ್ಮೋಸ್ಟ್ ಗ್ರೂಪಲ್ಲಿರೋರು ಈ ವಿಡಿಯೋಗಳನ್ನು ಜಾಸ್ತಿ ನೋಡ್ತಾ ಇರ್ತೀರಾ. ಇಲ್ಲಿ ನೆಕ್ಸ್ಟ್ ಬರೋದು ಓಲ್ಡ್ ಕ್ವಶನ್ ಪೇಪರು ಎಲ್ಲಿಂದ ಸಾಲ್ವ್ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟ್ ಸಾಲ್ವ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು, ಇದಕ್ಕೂ ಸಹ ಕಂಪ್ಲೀಟಾಗಿ ಸೊಲ್ಯೂಷನ್ ಕೊಡ್ತಾ ಬರ್ತೀನಿ. ಇನ್ನು ಮೆಂಟಲ್ ಎಬಿಲಿಟಿ ಯಾವ ಟಾಪಿಕ್ಗಳನ್ನು ಓದ್ಕೋಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಮತ್ತು ಕರೆಂಟ್ ಅಫೇರ್ಸ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಟ್ರೆಂಡ್ ಆಗಿ ಬರ್ತಾ ಇದೆ, ಯಾವ ರೀತಿ ಬರುತ್ತೆ ಅಂತಲೂ ಹೇಳ್ತಾ ಬರ್ತೀನಿ. ಇನ್ನು ಅಪ್ಲಿಕೇಶನ್ ಆಗಬೇಕಾದ್ರೆ ಯಾವೆಲ್ಲ ಸರ್ಟಿಫಿಕೇಟ್ಗಳು ತುಂಬ ಕಡ್ಡಾಯ, ಅದು ತುಂಬ ಸಿಂಪಲಾಗಿ ಹೇಳ್ತಾ ಬರ್ತೀನಿ, ಸಂಪೂರ್ಣವಾಗಿ ಹೇಳೋದಿಲ್ಲ ನಾನು. ನಂತರ ಮಾಕ್ ಟೆಸ್ಟ್ ಯಾವ ರೀತಿ ಅಟೆಂಡ್ ಮಾಡಬೇಕು, ನಮ್ಮ ಟೆಲಿಗ್ರಾಮ್ ಚಾನಲ್ ಬರುವಂಥ ಮಾಕ್ ಟೆಸ್ಟ್ ಆಗಿರ್ಬೋದು, ಅಥವಾ ನೀವು ದೊಡ್ಡ ಸಿಟಿಗಳಲ್ಲಿ ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಅಲ್ಲಿ ಓದ್ತಾ ಇರ್ತೀರಾ. ಮತ್ತು ನಮಗೆ ಬೆಂಗಳೂರಲ್ಲಿ ಫೆಸಿಲಿಟೀಸ್ ಇರುತ್ತೆ, ಬಿಜಾಪುರದಲ್ಲಿ ಟೆಸ್ಟ್ ಸೀರೀಸ್ ಫೆಸಿಲಿಟೀಸ್ ಇದೆ. ಬಟ್ ಈ ಥರ ಜಿಲ್ಲೆಗಳಲ್ಲಿ ಫೆಸಿಲಿಟೀಸ್ ಇರಲ್ಲ. ಅವ್ರು ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ ರೀತಿ ಆ PDF ತೊಗೋಬೇಕಂತೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದು ಸಂಪೂರ್ಣವಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಬಗ್ಗೆ ತಿಳಿಸಿಕೊಡುವಂತಹ ಒಂದು ವಿಡಿಯೋ ಆಗಿರ್ತದೆ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ ಅಬ್ದಿ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ಲಿಂಕ್ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ ಅಂತ ಒಂದು ಮೆಸೇಜ್ ಹಾಕಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ನಾನು ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಮೊದಲ ಬಾರಿಗೆ ಇಲ್ಲಿ ಆತಂಕ ಬೇಡ. ಯಾವುದೇ ಕಾರಣಕ್ಕೂ ನಮಗೆ ಒಂದು ಗೊಂದಲ ಆಗಿರ್ಬೋದು, ಆತಂಕ ಇಟ್ಕೊಳ್ತಾ ಹೋಗಬಾರ್ದು. ಅದಕ್ಕೆ ಯಾವತ್ತೂ ನಾವು ಪರಿಹಾರವನ್ನು ಹುಡ್ಕೊಂಡಿರಬೇಕು. ಪರಿಹಾರ ಯಾರು ಹುಡ್ಕೊತಾನೋ ಅವನಷ್ಟೇ ಗೆಲ್ತಾ ಬರ್ತಾನೆ ಸ್ನೇಹಿತರೆ. ಸಮಯ ತುಂಬ ಕಡಿಮೆನೇ ಇದೆ. ಸಮಯ ತುಂಬ ಕಡಿಮೆನೇ ಇದೆ, ಬಟ್ ಪರವಾಗಿಲ್ಲ, ಓದಿರೋರಿಗೆ ಆಗುತ್ತೆ. ನಾನು ಆಲ್ರೆಡಿ ತುಂಬ ಬಾರಿ ಹೇಳ್ತಾ ಇದ್ದೆ, ಎಕ್ಸಾಮ್ 100% ಅನ್ನೋದಕ್ಕಿಂತ 99.99% KAನೇ ನಡೆಸುತ್ತೆ. ಇಫ್ ಇನ್ ಕೇಸ್ ಅವ್ರ ನೋಟಿಫಿಕೇಷನ್ ಏನಾದರೂ ಬಿಟ್ಟರೆ ವಿತಿನ್ 3 monthsಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದೆ. ಅವರು 2 months ಸಹ ಸಮಯ ಕೊಟ್ಟಿಲ್ಲ, ಜಸ್ಟ್ 57 days ಅಷ್ಟೇ ಸಮಯವನ್ನು ನಿಮಗೆ ನೀಡಿದ್ದಾರೆ ಸ್ನೇಹಿತರೆ.
ಸೊ ತುಂಬ ಜನ ಅಭ್ಯರ್ಥಿಗಳು ನೋಟಿಫಿಕೇಶನ್ ಆಗಿಲ್ಲದನ್ನ ಅವಕಾಶವಾಗಿ ತೊಗೊಳ್ತಾ ಇದ್ರು ಫ್ರೆಶರು. ಆಗಿರೋರು ಆಲ್ರೆಡಿ ತುಂಬ ಚೆನ್ನಾಗಿ ಓದಿರೋರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಓದ್ತಾ ಇದ್ರು. ಬಟ್ ಅದರಲ್ಲೂ ತುಂಬ ಸೀರಿಯಸ್ಸಾಗಿ ಓದ್ತಿರೋಂಥ ಅಭ್ಯರ್ಥಿಗಳು ಸತತ ಪ್ರಯತ್ನ ಇದೆ. ಸೊ ಅಂಥ ಅಭ್ಯರ್ಥಿಗಳು 100% ಭಯ ಪಡ್ಕೊಂಡಿರಲ್ಲ, ತುಂಬ ಕ್ಲಿಯರ್ ಕಟ್ಟಾಗಿ ಓದ್ತಾ ಇರ್ತಾರೆ. ಬಟ್ಟು ಇಂದು ಎಲ್ಲರೂ ಸಹ ಓದಬೇಕು, ಫ್ರೆಶರ್ ಓದಬೇಕು, ಎಕ್ಸ್ಪೀರಿಯನ್ಸ್ ಇರೋರು ಸಹ ಓದಬೇಕು. ಯಾರೆಲ್ಲ ಶ್ರಮ ಪಡ್ತಾ ಇದ್ದೀರಾ ಅವರೆಲ್ಲ ಪಾಸ್ ಆಗಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಕ್ಕಿಂತ ಮುಂಚೆ ಒಂದು PDF ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಟಿಫಿಕೇಷನಲ್ಲಿರೋದನ್ನ. ಈಗ ಈ PDF ಅನ್ನು ಗಮನಿಸ್ತಾ ಬನ್ನಿ. ಲಿಖಿತ ಪರೀಕ್ಷೆ ಅಂದರೆ ನಮಗೆ ಏನು ರಿಟರ್ನ್ ಟೆಸ್ಟ್ ಅಂತ ಬರುತ್ತಲ್ಲ, ಸೊ ಇಲ್ಲಿ ನೋಡ್ತೇವೆ ಎಷ್ಟು 100 ಮಾರ್ಕ್ಸಿಗೆ ಕೌಂಟ್ ಮಾಡ್ತಿದೆ ನೋಡಿ. ಇದನ್ನು ಗಮನಿಸಬೇಕು. ಇತ್ತೀಚೆಗೆ KA ಡಿಪಾರ್ಟ್ಮೆಂಟ್ 5 ಆಪ್ಷನ್ OMR ಶೀಟನ್ನು ನೀಡಿದಾಗಿಂದ 2 hours ಟೈಮ್ ಕೊಡ್ತಾ ಇದ್ರು. ಬಟ್ ಈ ಒಂದು PC ಪರೀಕ್ಷೆಗೆ ಕೇವಲ 90 ನಿಮಿಷಗಳು, 1.5 ಗಂಟೆ ಮಾತ್ರ ಸಮಯ ಕೊಟ್ಟಿದ್ದಾರೆ. ಸೊ ಸಮಯದ ಅಭಾವತೆ ತುಂಬ ಇರುತ್ತೆ. ಕೇರ್ಫುಲ್ಲಾಗಿ ನೀವು ಪ್ರತಿಯೊಂದನ್ನು ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಬರಬೇಕು. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ವಶನ್ ಪೇಪರನ್ನು ಬಿಡಿಸಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ. ಸೊ ಈಗ ಸಬ್ಜೆಕ್ಟ್ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಸಾಮಾನ್ಯ ಜ್ಞಾನ ವಿಜ್ಞಾನ ಅಂತಿದೆ. ಸೊ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ತಗೊಳ್ತಾ ಬರೋಣ. ಸಾಮಾನ್ಯ ಜ್ಞಾನ ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಲ್ಲನೂ ಬರುತ್ತೆ. ಸೊ ಏನು ಇತಿಹಾಸ ಮತ್ತು ಸಂವಿಧಾನ ಮತ್ತು ಜಿಯೋಗ್ರಫಿ, ಸೈನ್ಸು, ಎಕನಾಮಿಕ್ಸ್ ಎಲ್ಲನೂ ಸಹ ಬರುತ್ತೆ. ಇವರು ಸ್ಪೆಸಿಫಿಕಾಗಿ ಕೊಟ್ಟರು ಸಾಮಾನ್ಯ ಜ್ಞಾನ ವಿಜ್ಞಾನ, ಭೂಗೋಳ ಮತ್ತು ಇತಿಹಾಸ, ಭಾರತದ ಸಂವಿಧಾನ. ನೋಡಿ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಸಾಮಾನ್ಯ ಜ್ಞಾನ ಅಂದರೆ ಸ್ಟ್ಯಾಟಿಕ್ GK ಅಂತ ಏನು ಬರುತ್ತಲ್ಲ ಅದು ಬರುತ್ತೆ. ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಸಿಫಿಕಾಗಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗಳು ಅಂದರೆ ಏನು ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮಾನಸಿಕ ಸಾಮರ್ಥ್ಯ ಇರ್ಬೋದು ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ, ಈ ಪಾಯಿಂಟು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅವ್ರು ಕೊಡಬೇಕಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಕೊಡ್ಬೋದು, ಯಾರು ಪ್ರಶ್ನೆ ಮಾಡುವಂತಿಲ್ಲ ಅಲ್ಲಿ. ಯಾಕಂದರೆ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಓದ್ತಾ ಇದೆ ಅಂದರೆ ಎಲ್ಲ ಸಬ್ಜೆಕ್ಟನ್ನು ನೀವು ಓದಿರಬೇಕು. ಯಾವ ರೀತಿ ಬೇಕಾದ್ರೂ ಅವರು ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಲ್ಲಿ ದಿನಾಂಕ ಆಲ್ರೆಡಿ ತಿಳಿಸ್ಕೊಡಿ. ಸೊ ನೋಟಿಫಿಕೇಶನ್ ಬಗ್ಗೆ ನಾನು ನಿಮ್ಗೆ ಏನು ಹೇಳೋಕ್ಕೋಗಲ್ಲ. 100 ಜನ ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡಿರ್ತಾರೆ, ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ಎಷ್ಟು ನೋಟಿಫಿಕೇಶನ್, ಎಷ್ಟು ಹುದ್ದೆಗಳು, ಯಾವ ಜಿಲ್ಲೆ ಆಗಬೇಕು, ಏನು ಎತ್ತ ಕೊಟ್ಟಿರ್ತಾರೆ. ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಮಾತ್ರ ಕೊಡ್ತಾ ಬರ್ತೀನಿ. ಎಕ್ಸಾಮ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಇಷ್ಟೇ ತಿಳಿಸ್ಕೊಡೋದು ಅಬ್ದಿ ಅಕಾಡೆಮಿಯ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಸೊ ಇಷ್ಟು ತಿಳ್ಕೊಂಡ್ರಿ. ಹಾಗಾದರೆ ಇಷ್ಟೇ ಸಬ್ಜೆಕ್ಟಲ್ಲಿ ಬರುತ್ತೋ ಬೇರೆ ಯಾವುದಾದ್ರು ಸಬ್ಜೆಕ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಬರ್ತೇನೆ. ಇಲ್ಲಿ ಸ್ವಲ್ಪ ಗಮನಿಸಬೇಕಾಗ್ತದೆ ನೀವು. ಇತಿಹಾಸ ಟಾಪಿಕ್ಕು 100% ಇರುತ್ತೆ. ಸಂವಿಧಾನ ಮತ್ತು ಭೂಗೋಳ, ವಿಜ್ಞಾನ ಯಾರಾದರೂ ಗೊತ್ತಿಲ್ಲ ಅಂದರೆ ಬರೆದಿಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿಟ್ಕೊಳ್ಳಿ. ನೋಟ್ಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈಗ ಟೈಮ್ ಆಯ್ತದೆ. ಓಕೆ, ಇಲ್ಲಿ ನಿಮಗೆ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಟ್ಯಾಟಿಕ್ GK ನೋಡಿ, ಇಷ್ಟು ಸಬ್ಜೆಕ್ಟು ಎಲ್ರಿಗೂ ಕೊಟ್ಟಿದ್ದಾರೆ. ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟು ಸಬ್ಜೆಕ್ಟನ್ನು. ಅವರು ಕೊಡಿಸಿರುವಂತಹ PDF ಅಥವಾ ನೋಟಿಫಿಕೇಶನ್ ಹುದ್ದೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಪರಿಸರ ಅಧ್ಯಯನ ಕೇಳಲ್ವ ಸರ್, ಸ್ಟ್ಯಾಟಿಕ್ GK ಕೇಳಲ್ವ ಸರ್, ಕರೆಂಟ್ ಅಫೇರ್ಸು ಸಹ ಮೆನ್ಷನ್ ಮಾಡಿದ್ದಾರೆ, ಮೆಂಟಲಿಟಿ ಮೆನ್ಷನ್ ಮಾಡಿದ್ದಾರೆ. ಇವು ಮೆನ್ಷನ್ ಎಲ್ಲ ಮಾಡಿಲ್ಲ. ಕೇಂದ್ರ ಮತ್ತು ರಾಜ್ಯ ಬಜೆಟ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸ್ಪೆಸಿಫಿಕ್ ಆಗಿ ಅಂತಲೇ ಮೆನ್ಷನ್ ಮಾಡಿರಲ್ಲ. ಇವೆಲ್ಲ ಯಾವುದ್ರಲ್ಲಿ ಬರ್ತವೆ, ಯಾವ ರೀತಿ ನೀವು ಓದಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಒಂದೊಂದಾಗಿ ಈಗ ತಿಳ್ಕೊಳ್ತಾ ಬರೋಣ. ಸೊ ಇಷ್ಟು ಸಬ್ಜೆಕ್ಟು 100% ಪ್ರಶ್ನೆ ಆಗುತ್ತೆ. ಫಾರ್ ಎಕ್ಸಾಂಪಲು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಯಲ್ಲಿ ಸೊ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು ಅಥವಾ ಮತ್ತು ಇತರೆ KA ಡಿಪಾರ್ಟ್ಮೆಂಟ್ ಕೆಲವೊಂದು BWSSB ಹುದ್ದೆ ಎಲ್ಲ ನಡೆಸಿತ್ತು. ಬಟ್ ಅಲ್ಲಿ ಯಾವುದೇ ಥರ ಮೆಂಟಲಿಟಿನ ಮೆನ್ಷನ್ ಮಾಡಿರಲಿಲ್ಲ ಸ್ನೇಹಿತರೆ. ಬಟ್ ಮೆಂಟಲಿಟಿ ಪ್ರಶ್ನೆಗಳು 5 ರಿಂದ 10 ಪ್ರಶ್ನೆಗಳು ಅಥವಾ 10 ರಿಂದ 15 ಪ್ರಶ್ನೆಗಳನ್ನು ಕೇಳಿದರು. ಸೊ ನೀವು ಅವರು ಕೊಟ್ಟಿರುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಡಿ. ಯಾಕಂದರೆ ಇತ್ತೀಚೆಗೆ KSP ಡಿಪಾರ್ಟ್ಮೆಂಟ್ ಯಾವೆಲ್ಲ ಪರೀಕ್ಷೆ ನಡೆದಿದೆ, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಕಡ್ಡಾಯ ಆಗಿರುತ್ತೆ. ಸೊ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಇನ್ನು ಪರಿಸರ ಅಧ್ಯಯನದಲ್ಲೂ ಸಹ ಟಾಪಿಕ್ಗಳನ್ನು ಪ್ರಶ್ನೆಗಳು ತುಂಬ ಕೇಳಿದ್ದಾರೆ. ಇನ್ನು ಸ್ಟ್ಯಾಟಿಕ್ GK ಅಂತ ಬಂದಾಗ KA ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ 2 ರಿಂದ 3 ಪ್ರಶ್ನೆಗಳು ಇದ್ದೇ ಇರುತ್ತೆ. ಇದರ ಜೊತೆಗೆ ಇನ್ನೊಂದು ಓದಬೇಕಿರೋದು ನೀವು ಕಂಪ್ಯೂಟರ್ ಬೇಸಿಕ್ಸ್. ಯಾವುದೇ ಕಾರಣಕ್ಕೂ ಮರಿಬೇಡಿ, ಓದಲೇಬೇಕು. ಕ್ವಶನ್ ಬರಲಿ ಬಿಡಲಿ, ನೀವು ಪಾಸ್ ಆಗಬೇಕಂದ್ರೆ ಕಂಪ್ಯೂಟರ್ ಬೇಸಿಕ್ಸನ್ನು ಸಹ ತಿಳ್ಕೊಂಡಿರಲೇಬೇಕಾಗ್ತದೆ. ಕಂಪ್ಯೂಟರ್ ಬೇಸಿಕ್ಸಲ್ಲಿ ನಮಗೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಆಗಿರ್ಬೋದು ಅಥವಾ ನೆಟ್ವರ್ಕಿಂಗ್ ಸಿಸ್ಟಮ್ ಆಗಿರ್ಬೋದು, ಅವನ ಮಾಹಿತಿ ಎಲ್ಲ ನೀವು ಓದಿರ್ಬೇಕು. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿದರೆ ಎಲ್ಲ ಮಾಹಿತಿಗಳು ಸಹ ಇಲ್ಲಿ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಇಷ್ಟು ಆಯಿತು. ಇದೇನು ಓಲ್ಡ್ MCQs. ಇದ್ರ ಜೊತೆಗೆ ನೋಡಿ, ಯಾವುದೇ ಆಗಲಿ ನೀವು ಸಬ್ಜೆಕ್ಟಿಗೆ ಆಲ್ರೆಡಿ ಓದಿದ್ದೀರಾ, 3-4 ಸಲ ಓದಿದ್ದೀರಾ, ರಿಪೀಟ್ ಮಾಡಿದ್ದೀರಾ ಅಂತ ಹೇಳಿದರೆ ನೋಡಿ, KA ಡಿಪಾರ್ಟ್ಮೆಂಟ್ ನೆನಪಿರಲಿ, 1 ವರ್ಡ್ ಬುಕ್ ಓದಕ್ಕೆ ಹೋಗಬೇಡಿ. ಯಾವುದ್ಯಾವುದಲ್ಲ ನಿಮಗೆ ಎಲ್ಲ ಆಲ್ ಇನ್ 1 GK ಬುಕ್ ಇದಾವಲ್ಲ, ಆಲ್ ಇನ್ 1 GK ಬುಕ್ ಅದನ್ನು ಅಷ್ಟೇ ಓದಿ ಪಾಸ್ ಆಗ್ಬೋದ ಸರ್ ಅಂತ ಹೇಳ್ಬೋದು. ಅಷ್ಟೇ ಓದಿ 50% ಪಾಸ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಪೇಪರ್ ಡಿಫಿಕಲ್ಟ್ ಬಂತಂದರೆ ಇದು ವರ್ಕೌಟ್ ಆಗಲ್ಲ. ಇದು ಓನ್ಲಿ ಫಾರ್ ರಿವಿಷನ್ಗೆ ಇಟ್ಕೋಬೇಕು. ತುಂಬ ಚೆನ್ನಾಗೇ ಬರೆದಿದ್ದಾರೆ ಕೆಲವೊಬ್ಬರು ಬುಕ್ಕು, ಬಟ್ ಅದು ರಿವಿಷನ್ ಸಲುವಾಗಿ ಇಟ್ಕೋಬೇಕು. ಕ್ವಶನ್ ಪೇಪರ್ ಡೆಪ್ತಾಗಿ ಬಂದಾಗ ಎಲ್ಲನೂ ಸಹ ಅದ್ರಲ್ಲಿ ಕವರ್ ಮಾಡಿಕೊಟ್ಟಿರಲ್ಲ ಸ್ನೇಹಿತರೆ. ಬಟ್ KA ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ 1 ವರ್ಡ್ ಬುಕ್ಕು ಉಪಯೋಗ ಆಗೋದು ಸ್ವಲ್ಪ ಡೌಟೇ.
ಸೊ ಆಲ್ಮೋಸ್ಟ್ ಎಲ್ಲ ಆಥರ್ ವೈಸ್ ತೊಗೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇತಿಹಾಸ ಅಂತ ಬಂದಾಗ ಆರ್ ಮಂಜುನಾಥ್ ಸರ್ ಬುಕ್ ಆಗಿರ್ಬೋದು, ಸಂವಿಧಾನ ಅಂತ ಬಂದಾಗ ಗಂಗಾಧರ ಅಥವಾ ಕೆ ಎಂ ಸುರೇಶ್ ಸರ್ ಬುಕ್ ಆಗಿರ್ಬೋದು, ಭೂಗೋಳಿಗೆ ರಂಗನಾಥ್ ಸರ್ ಬುಕ್ ಆಗಿರ್ಬೋದು, ವಿಜ್ಞಾನಕ್ಕೆ 4G ಅಥವಾ ವೆಂಕಟರಮಣ ಸ್ವಾಮಿ ಬುಕ್ ಆಗಿರ್ಬೋದು, ಅಥವಾ ಅರ್ಥಶಾಸ್ತ್ರದಲ್ಲಿ ಗರಣಿಯನ್ ಕೃಷ್ಣಮೂರ್ತಿ ಅಥವಾ ಪರಿಸರ ಅಧ್ಯಯನಕ್ಕೆ SL ಭೈರಪ್ಪ ಅಥವಾ ವಿನೋದ್ ಕುಮಾರ್ ಚೌಹಾಣ್ ಸರ್ ಬುಕ್ ಆದರೂ ಇವೆಲ್ಲ ಓದಿರ್ತೀರ ನೀವು. ಸೊ ನಾನೇನು ಹೇಳೋದಿಲ್ಲ, ಬುಕ್ಕಿಗಂತಲೇ ಒಂದು ಲಿಸ್ಟ್ ಮಾಡಿದ್ದೆ ಆಲ್ರೆಡಿ, ಅಲ್ಲಿ ನೀವು ನೋಡ್ಕೋಬೋದು. ನಾಕಂಡ KE ಅಂತ ಒಂದು ವಿಡಿಯೋ ಇದೆ, ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ, ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೆ ಸ್ನೇಹಿತರೆ. ಸೊ ಇಲ್ಲಿ ಆಲ್ ಇನ್ ಒನ್ GK ಬುಕ್ಕು ವರ್ಕೌಟ್ ಆಗುತ್ತೆ ಸರ್, ಸ್ವಲ್ಪ ಡೌಟ್ ಇದೆ. ಸೊ ಬಂದರೂ ಬರ್ಬೋದು, ಬರ್ದೇ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ನಾವು ಇತ್ತೀಚೆಗೆ ಕರೆದಿರೋದೇ ಅಪರೂಪಕ್ಕೆ ನೋಟಿಫಿಕೇಶನ್. ಸೊ ಚಾಯ್ಸ್ ಆಗಿ ಯಾವುದೂ ತೊಗೊಳಂಗಿಲ್ಲ, ನಾನು ಅಟೆಂಡ್ ಮಾಡ್ತೀನಿ, ಪಾಸ್ ಆಗ್ತೀನಿ ಅನ್ನೋ ರೇಂಜಿಗೆ ನೀವು ಓದಿದರೆ ಮಾತ್ರ ಆಗುತ್ತಿಲ್ಲ ಸರ್. ನಾನು ಇಷ್ಟೇ ಇದೊಂದೇ ಪರಮ್ ಒಂದೇ ಓದಿನಿ ಸರ್, ಏನು ಮಾಡ್ಬೇಕು ಸರ್ ಹಾಗಾದರೆ? ಈಗ ಆಥರ್ವೈಸ್ ಓದೋದು ಕಷ್ಟ ಆಗುತ್ತೆ ಅಂದರೆ ಪರಮ್ ಬುಕ್ ಇಟ್ಕೊಳ್ಳಿ, ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಅದು ಪ್ಯಾಟ್ರನ್ ತಕ್ಕಂತೆ ಸ್ವಲ್ಪ ಡೆಪ್ತಾಗಿ ಓದೋಕ್ಕೆ ಶುರು ಮಾಡಿ, ಆವಾಗ ನಿಮಗೆ ಸ್ವಲ್ಪ ಕೈ ಹಿಡಿಬೋದು ಸ್ನೇಹಿತರೆ. ಇಷ್ಟು ಹೇಳಬಲ್ಲೆ ನಾನು. ಓಕೆ, ಹಾಗಾದರೆ ನೆಕ್ಸ್ಟು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಓದಲೇಬೇಕಾ ಸರ್? 2026-27ನೇ ಸಾಲಿನ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಬಗ್ಗೆ ನೀವು ಅಲ್ಲಲ್ಲೇ ಸ್ವಲ್ಪ ವಿಶ್ಲೇಷಣೆಗಳನ್ನು ಓದ್ತಾ ಬರಬೇಕು. ಇದು PC ಎಕ್ಸಾಮ್ PUC ಈಕ್ವಲೆಂಟ್ ಆಗಿರೋದ್ರಿಂದ ಡೈರೆಕ್ಟ್ ಒಂದು ವರ್ಡ್ ಕೇಳ್ತಾ ಬರ್ತಾನೆ. ಒಂದು ಬಜೆಟ್ ಗಾತ್ರ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿದೆ ಆ ಥರ ಕೇಳ್ತಾ ಬರ್ಬೋದು. ಅತಿ ಹೆಚ್ಚಾಗಿ ಯಾವ ಒಂದು ಇದಕ್ಕೆ ಅವರು ಅನುಮೋದನೆ ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಕೇಳ್ಬೋದು, ಅಥವಾ GSTಲಿ ಏನಾದರೂ ಸುಧಾರಣೆಗಳಾಗಿದ್ದರೆ ಅವುಗಳನ್ನು ನಿಮಗೆ ಕೊಡ್ತಾ ಬರ್ಬೋದು. ಮತ್ತು ಸ್ಕೀಮ್ಸು, ರೈತರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಏನೆಲ್ಲ ಸ್ಕೀಮ್ಸ್ ಇದೆ ಮತ್ತು ರಾಜ್ಯ ಅಥವಾ ಕೇಂದ್ರದ ಸ್ಕೀಮ್ಸ್ಗಳನ್ನು ನೀವು ಕಂಪಲ್ಸರಿ ಓದಿದ್ದೆ ಆದಲ್ಲಿ ಇಷ್ಟರಲ್ಲಿ ನಿಮಗೆ ಪ್ರಶ್ನೆಗಳು ಬಜೆಟಲ್ಲಿ ಕೇಳ್ತಾ ಬರ್ತೀನಿ. ಅದಕ್ಕಂತಲೇ ಒಂದು ವೀಡಿಯೋ ಮಾಡ್ತೀನಿ, ಕೇಂದ್ರ ರಾಜ್ಯ ಬಜೆಟ್ ಅಂತ, ಅಲ್ಲಿ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಈಗ ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಬರೋಣ. ಇತಿಹಾಸ ಅಂತ ಬಂದ ತಕ್ಷಣ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಎಲ್ಲೆಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಡೆದಂತಹ ಎಕ್ಸಾಮ್ಗಳು. ಫಾರ್ ಎಕ್ಸಾಂಪಲ್ ಇದು PUC ಜಾಬ್ ಆಗಿರೋದ್ರಿಂದ ನಾನು ನಿಮಗೆ 3 ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಳ್ತಾ ಬರ್ತೀವಿ. ಒಂದು ಪ್ರಶ್ನೆ ಪತ್ರಿಕೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇನ್ನೊಂದು BMTC ಆಗಿರ್ಬೋದು, ಇನ್ನೊಂದು SDA ಪತ್ರಿಕೆ ಆಗಿರ್ಬೋದು. ಸೊ ನೋಡಿ, 3 ಸಹ KE ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ನಡೆಸಿದೆ ಸ್ನೇಹಿತರೆ. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾರೆಲ್ಲ ಬಿಡಿಸ್ತಾ ಇದ್ದೀರಾ, ಹಿಂದೆ ನಡೆದಿದ್ದಲ್ಲ 2020 ಮೇಲೆ KE ಡಿಪಾರ್ಟ್ಮೆಂಟ್ ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳು, ಯಾಕಂದರೆ ಅವ್ರು ಇತ್ತೀಚಿನ ಎಕ್ಸಾಮ್ಗಳನ್ನು ಗಮನಿಸಿದರೆ ಯಾವುದು ಪ್ರಶ್ನೆ ರಿಪೀಟ್ ಆಗ್ತಾನೇ ಇಲ್ಲ. 100% ಒಂದು ಮ್ಯಾಕ್ಸಿಮಮ್ ರಿಪೀಟ್ ಆದರೆ 10 to 15% ರಿಪೀಟ್ ಆಗ್ತಾ ಬರ್ತಿದ್ದಾವೆ ಪ್ರಶ್ನೆಗಳು. ಸೊ ಸಬ್ಜೆಕ್ಟ್ ಸ್ಟ್ರಾಂಗ್ ಇರೋರಿಗೆ ಹೊಸ ಪ್ರಶ್ನೆಗಳು ಅನಿಸುತ್ತೆ, ಬಟ್ ಆನ್ಸರ್ ಈಸಿಯಾಗೆ ಸಿಗುತ್ತೆ, ಅದ್ರ ಬಗ್ಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನೀವು ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ. ಸೊ ಈ 3 ಪ್ರಶ್ನೆ ಪತ್ರಿಕೆಗಳನ್ನು KE ಡಿಪಾರ್ಟ್ಮೆಂಟ್ ಅವರೇ ನಡೆಸಿದ್ದಾರೆ, ಬಟ್ ಪ್ರಶ್ನೆ ಪತ್ರಿಕೆಗಳು ವಿಭಿನ್ನ ರೀತಿಯಲ್ಲಿ ಕೇಳ್ತಾ ಬಂದಿದ್ದಾರೆ. ಯಾವ ರೀತಿ ಕೇಳಿದ್ದಾರೆ ಅಂತ ವಿತ್ ಎಕ್ಸಾಂಪಲನ್ನು ತೋರಿಸ್ತಾ ಬರ್ತೀನಿ. ಒಂದು ನಂತರ ಯಾರೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ಬೇಕಂತಿದ್ರೆ 2020 ಕೆಳಗೆ 1 ಇಲ್ಲ 2 ಬಾರಿ ಓದ್ಕೊಳ್ಳಿ. ಬಟ್ 2020 ಮೇಲೆ ಪ್ರಶ್ನೆ ಪತ್ರಿಕೆ ಪಕ್ಕದಲ್ಲೇ ಇಟ್ಕೊಂಡು, ನಿಮ್ಮ ಬುಕ್ಕುಗಳನ್ನು ಪಕ್ಕದಲ್ಲೇ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನೀವು ತಯಾರಿ ನಡೆಸಿದ್ದೆ ಆದಲ್ಲಿ KE ಡಿಪಾರ್ಟ್ಮೆಂಟಲ್ಲಿ 100% ಉದ್ಯೋಗ ನಿಮ್ಮದಾಗಿರ್ತದೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತದೆ. ಎಲ್ಲ ಹುದ್ದೆಗಳನ್ನು ಸಹ ನೀವು ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ಕ್ಲಾರಿಟಿ ಆಯಿತು. ಸೊ ಹಾಗಾದರೆ ಈಗ ಒಂದು PDF ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ಯಾಕಂದರೆ ಈಗ ಇತಿಹಾಸ ಅಂತ ಬಂದ ತಕ್ಷಣ ನಾನು ಎಲ್ಲನೂ ಸಹ ಹೇಳ್ತೀನಿ. ನನಗೆ ಒಂದು 2 hours ಕೊಟ್ಬಿಟ್ರೆ ಇತಿಹಾಸದಲ್ಲಿ ಏನೆಲ್ಲ ಕೇಳ್ತಾನೆ ಅಂತ ಎಲ್ಲನೂ ಸಹ ಹೇಳ್ತೀನಿ. ಅದು ಸಬ್ಜೆಕ್ಟ್ ವೈಸ್ ವೀಡಿಯೋಗಳು ಮಾಡಿದಾಗ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಕಳೆದ ಬಾರಿನೇ ಮಾಡಿಕೊಡ್ಬೇಕಿತ್ತು, ಬಟ್ ಸ್ವಲ್ಪ ವೈಯಕ್ತಿಕ ಕಾರ್ಯದಲ್ಲಿ ಬ್ಯುಸಿ ಆದ್ದರಿಂದ KE ಸ್ಪೆಷಲ್ 100 ಟಾಪಿಕ್ಸು ಸಹ ಸ್ಟಾಪ್ ಆಗಿದೆ, ಮತ್ತು ಬೇರೆ ಇತರೆ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡೋದು ಸ್ವಲ್ಪ ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ 50 ಮಾರ್ಕ್ಸಿನ ಟೆಸ್ಟನ್ನು ಪ್ರತಿದಿನ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ, ವಿತ್ ರ್ಯಾಂಕಿಂಗ್ ಪಟ್ಟಿಗಳನ್ನು ಬಿಟ್ಟು. ಅಲ್ಲಿ ನೀವು ಇಷ್ಟು ದಿನ ಸ್ವಲ್ಪ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವರ್ಲ್ಡ್ ಜಿಯೋಗ್ರಫಿ ಡಿಫಿಕಲ್ಟ್ ಕೊಡ್ತಿದ್ದೆ, ಸೈನ್ಸ್ ಡಿಫಿಕಲ್ಟ್ ಕೊಡ್ತಿದ್ದೆ. ಬಟ್ ಇನ್ನು ಮುಂದೆ PC ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಉಪಯೋಗ ಆಗುವಂತೆ ಆವರೇಜ್ ಲೆವೆಲ್ MCQs ಮಾತ್ರ ಅಲ್ಲಿ ಕೊಡ್ತಾ ಬರ್ತೀನಿ, ಮತ್ತು ಬೇಸಿಕನ್ನು ಪರ್ಫೆಕ್ಟ್ ಆಗ್ತಾ ಬರಬೇಕು ಸ್ನೇಹಿತರೆ ನೀವು. ಸೊ ಈ ಕ್ವಿಜ್ಗಳನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಸೊ ನೀವು ಕೆಲವೊಂದು ತಪ್ಪುಗಳು ಮಾಡ್ತೀರ, ಓದಿರೋ ಕ್ವಶನೇ ರಾಂಗ್ ಆಗ್ತಾ ಇರುತ್ತೆ. ಅವೆಲ್ಲ ರಾಂಗ್ ಆಗಬಾರ್ದು ಅಂದರೆ ಪ್ರತಿದಿನ ಟೆಸ್ಟ್ಗಳನ್ನು ನಾನು ಕೊಡುವಂಥ ಕ್ವಿಜ್ಗಳನ್ನು ಬಿಡಿಸಿ ವಾರದಲ್ಲಿ ಬರುವಂತಹ ಒಂದು ವೀಕ್ಲಿ ಟೆಸ್ಟ್ಗಳನ್ನು 100 ಮಾರ್ಕ್ಸ್ ಟೆಸ್ಟ್ಗಳನ್ನು ಮಾಕ್ ಟೆಸ್ಟನ್ನು ತೊಗೊಂಡು ನೀವು ಅಟೆಂಡ್ ಮಾಡಬೇಕು. ಮಾಕ್ ಟೆಸ್ಟ್ ಯಾರು ಅಟೆಂಡ್ ಮಾಡ್ತೀರೋ ಅವನಷ್ಟೇ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಗೊಂದಲದಿಂದ ಸೃಷ್ಟಿ ಆಗೋದಿಲ್ಲ. ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಆಗಲ್ಲ, ಈಸಿಯಾಗಿ ಅಟೆಂಡ್ ಮಾಡ್ತಾರೆ. ಯಾಕೆ ಎಲ್ಲ ತಪ್ಪುಗಳನ್ನ ಇಲ್ಲೇ ನೀವು ಕಂಡಿಡ್ಕೊಂಡು ಹೋಗಿರ್ತೀಯ, ಅಲ್ಲಿ ಎಕ್ಸಾಮಲ್ಲಿ ತಪ್ಪಾಗಲ್ಲ. ಡೈರೆಕ್ಟ್ ನೀವು ಸಬ್ಜೆಕ್ಟನ್ನು ಓದಿ ನಾನು ಓವರ್ ಕಾನ್ಫಿಡೆಂಟಿಂದ ಡೈರೆಕ್ಟ್ ಎಕ್ಸಾಮ್ ಬರೀತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಸ್ನೇಹಿತರೆ. ಯಾಕಂದರೆ ಒಂದೇ ಸಲ ನೀನು ಹೋಗಿ ಸಾಂಬಾರು ಮಾಡು ಅಂದರೆ ಆಗುತ್ತೆ, ಒಂದೇ ಸಲ ಹೋಗಿ ನೀನು ದೋಸೆ ಮಾಡು ಅಂದರೆ ಆಗುತ್ತೆ, ಆಗೋದಿಲ್ಲ. ಅದು ಸ್ಟೆಪ್ ಬೈ ಕಲ್ತಲ್ಲಿ ಮಾತ್ರ ನೀನು ಡೈರೆಕ್ಟಾಗಿ ಹೋಗಿ ದೋಸೆಯನ್ನು ಮಾಡ್ತಾ ಬರ್ಬೋದು, ಸಾಂಬಾರನ್ನು ಕ್ಲಿಯರ್ ಕಟ್ಟಾಗಿ ಮಾಡ್ತಾ ಬರ್ಬೋದು. ಅದನ್ನು ಮೈಂಡಲ್ಲಿ ಇರಬೇಕು ಸ್ನೇಹಿತರೆ. ಈಗ ಕ್ರಿಕೆಟ್ ಪ್ಲೇಯರ್ ನೀನು ಕ್ರಿಕೆಟ್ ಆಡದಿಲ್ಲದೇ ಹೋಗಿ ಒಂದು IPL ಆಡು ಅಂದರೆ ಆಡೋಕ್ಕಾಗುತ್ತಾ, ಆಗೋದಿಲ್ಲ. ಸೊ ಅವನ್ನ ಕ್ಲಾರಿಟಿ ತೊಗೊಂಡು ಜೀವನದಲ್ಲಿ ಮುಂದೆ ಹೋಗ್ಬೇಕು ಸ್ನೇಹಿತರೆ. ಸುಮ್ಮನೆ ಬ್ಲ್ಯಾಂಕಾಗಿ ಓದ್ತಾ ಕೂರೋದಲ್ಲ. ಕಾಂಪಿಟೇಟಿವ್ ಫೀಲ್ಡಲ್ಲಿ 4 ವರ್ಷ 5 ವರ್ಷ 2 ವರ್ಷದಲ್ಲೇ ಒಂದು ಉದ್ಯೋಗ ಪಡ್ಕೊಂಡು ಈಸಿಯಾಗಿ ಹೋಗ್ಬೋದು ಈಗಿರೋವಂಥ ಟ್ರೆಂಡಿಗೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗಬೇಕು ನೀವು. ಇತಿಹಾಸ ಅಂತ ಬಂದಾಗ
ನಮಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಪ್ರಾಚೀನ ಭಾರತದ ಇತಿಹಾಸ ಆಗಿರ್ಬೋದು, ಮಧ್ಯಕಾಲೀನ ಭಾರತದ ಇತಿಹಾಸ ಆಗಿರ್ಬೋದು, ನಮಗೆ ಗಾಂಧಿಯುಗ ಮೂಮೆಂಟ್ ಅಂತ ಆಗಿರ್ಬೋದು, ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಎಲ್ಲ ಸಹ ಪ್ರಶ್ನೆಯನ್ನು ಕೇಳ್ತಾರೆ. ಡೀಟೇಲ್ಡಾಗಿ ಒಂದೊಂದು ಆಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಬಟ್ ಇತಿಹಾಸ ಮತ್ತು ಸಂವಿಧಾನ, ಪೊಲಿಟಿ, ಜಿಯೋಗ್ರಫಿ ಮತ್ತು ಸೈನ್ಸ್ ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಇತ್ತೀಚಿನ ಎಕ್ಸಾಮಲ್ಲಿ ಕೇಳಿದರೆ ನೀವು ಆಲ್ರೆಡಿ ಓದಿರ್ತೀರ, ಅದಕ್ಕೆ ಯಾವ ರೀತಿ ಟಚಪ್ ಮಾಡ್ಕೊಂಡು ಓದಬೇಕಂತ ನಾನು ನಿಮಗೆ ತುಂಬ ಸಿಂಪಲ್ ಟ್ರಿಕ್ಸನ್ನು ಹೇಳ್ಕೊಡ್ತಾ ಬರ್ತೀನಿ ಈಗ. ಓಕೆ, ಈಗ ನಿಮಗೆ ಕಾಣ್ತಾ ಇದೆ ನೋಡಿ, ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಕ್ವಶನ್ ಪೇಪರ್ ನಮಗೆ 2024ರಲ್ಲಿ BMTC ನಾನ್ HK ಪೇಪರ್ ಇದಾಗಿರ್ತದೆ. ತುಂಬಾ ಇಂಪಾರ್ಟೆಂಟು. KE ಡಿಪಾರ್ಟ್ಮೆಂಟ್ ನಡೆಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ. HK ಮತ್ತು ನಾನ್ HK ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಇವರು ಕೊಟ್ಟಿದ್ರು ಸ್ನೇಹಿತರೆ. ನೋಡಿ, HKಗೆ ಒಂದು ಪೇಪರ್ ಇರುತ್ತೆ, ನಾನ್ HKಗೆ ಒಂದು ಪೇಪರ್ ಇರುತ್ತೆ. 0.25 ನೆಗೆಟಿವ್ ಅಂಕ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗೂ. ತುಂಬ ಕೇರ್ಫುಲ್ಲಾಗಿ ನೀವು ಅಟೆಂಡ್ ಮಾಡ್ತಾ ಬರಬೇಕು ಸ್ನೇಹಿತರೆ ಅದನ್ನೆಲ್ಲ. ಓಕೆ, ಇಲ್ಲಿ ನೋಡ್ತಾ ಬರೋಣ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇದ್ದಾವೆ ಅಂತ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಸಿಕ್ತು ನಿಮಗೆ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಪ್ರತಿಯೊಬ್ಬರು ಸಹ ಓದಿರ್ತೀರ. ಬಟ್ ಅವ್ರು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಕೇಳಿದ್ರು. ಇಷ್ಟೇ, KE ಡಿಪಾರ್ಟ್ಮೆಂಟ್ ಅಂದರೆ ಟ್ವಿಸ್ಟ್ ಅಂದರೆ ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಎಷ್ಟಿದೆ, ಅವರೇನು ಔಟ್ ಆಫ್ ದಿ ಸಿಲೆಬಸ್ ಏನು ಹೋಗೋದಿಲ್ಲ. ಪಂಚಾಯತ್ ಬಗ್ಗೆ ನೀವು ಎರಡೂ ಸಹ ಓದಿರ್ತೀರ, ಅದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಸೊ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ, ತುಂಬ ಸಿಂಪಲಾಗಿ ಓದ್ಕೊಳ್ಳಿದ್ದಾನೆ. ಈ ಕೆಳಕಂಡ ಯಾವ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟಿನಲ್ಲಿ ಮೀಸಲಾತಿ ಅನ್ವಯಿಸಿಲ್ಲ? ನೋಡಿ, ಎಲ್ಲ ಪಂಚಾಯತ್ ರಾಜ್ ಸಿಸ್ಟಮ್ ಬಂದ ತಕ್ಷಣ ಅಲ್ಲಿ ಬರುವಂತಹ ಸಮಿತಿಗಳನ್ನು ನೀವು 100% ಓದ್ಕೊಂಡಿರ್ತೀರ, ಅಲ್ಲಿ ಬರುವಂತಹ ವಿಧಿಗಳನ್ನು ಓದ್ಕೊಂಡಿರ್ತೀರ, ಅಲ್ಲಿ ಬರುವಂತಹ ಯಾವ ಭಾಗದಲ್ಲಿ ಅದು ಕಂಡು ಬರುತ್ತೆ, ಯಾವ ವಿಧಿಯಿಂದ ಯಾವ ವಿಧಿವರೆಗಿದೆ ಅಂತ ಓದ್ಕೊಂಡಿರ್ತೀರ. ಇಷ್ಟ ಆಯಿತು. ಮತ್ತು ನಮಗೆ ಈ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಬಗ್ಗೆ ಸಂಪೂರ್ಣ ಮಾಹಿತಿ, ಅವರ ಅಧ್ಯಕ್ಷರು ಯಾವ ರೀತಿ ಆಯ್ಕೆ ಆಗ್ತಾರೆ, ಎಷ್ಟು ವರ್ಷ ಅವರಿಗೆ ಇರುತ್ತೆ, ಗ್ರಾಮ ಸಭೆ ಅಂದ್ರೇನು, ಅದರಲ್ಲಿ ಯಾರೆಲ್ಲ ಒಳಗೊಂಡಿರ್ತಾರೆ, ಪ್ರತಿಯೊಂದನ್ನು ಸಹ ನೀವು ಓದ್ಕೊಂಡಿರ್ತೀರ ತುಂಬ ಸಿಂಪಲಾಗಿ. ಬಟ್ ಅವರು ಇಷ್ಟು ಸಹ ಓದ್ದನಿಗೆ ಈ ಪ್ರಶ್ನೆ ಕೇಳಿದಾಗ 100% ಸ್ವಲ್ಪ ಕನ್ಫ್ಯೂಷನ್ ಹೊಡೆಯುತ್ತೆ. ಅದರಲ್ಲೂ 2 ಆಪ್ಷನ್ ಈ ಥರ ಕೊಟ್ಟಾಗ ಇನ್ನೂ ಕನ್ಫ್ಯೂಷನ್ ಆಗೋಕ್ಕೆ ಶುರು ಆಗ್ತಾ ಬರ್ತದೆ. ಸೊ ತುಂಬ ಕ್ಲಾರಿಟಿಯಾಗಿ ಹೋಗ್ತಾ ಬರಬೇಕು ಸ್ನೇಹಿತರೆ. ಅದಕ್ಕೆ ಈ ಒಂದು ಪೇಪರನ್ನು ಇಟ್ಕೊಂಡು ಈ ರೀತಿ ನೆಕ್ಸ್ಟ್ ಇದಕ್ಕೆ ಏನು ಟಚಪ್ ಮಾಡ್ತಾ ಹೋಗಬೇಕು ನೀವು ಅಂತ ತಿಳ್ಕೊಳ್ತಾ ಬರಬೇಕಾಗ್ತದೆ. ನೋಡಿ, ಏನು ಕೇಳಿದ್ದಾನೆ, ತುಂಬ ಸಿಂಪಲ್ಲು. ಪಂಚಾಯತ್ ಸೀಟ್ಗಳಿದಾವಂತೆ, ಅಲ್ಲಿ ನಮಗೆ SC ST ಆಯೋಗಕ್ಕೆ ಸೀಟ್ಗಳನ್ನು ಇಲ್ಲಿ ಕೊಡಬೇಕಂತ ಹೇಳಿದರೆ ಅದು 100%. ಯಾಕಂದರೆ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲೇ ಯಾವುದೇ ಹೋಗಲಿ, ಲೋಕಸಭೆ, ರಾಜ್ಯಸಭೆಯಲ್ಲಿ SC ಸ್ಥಾನಗಳು ಎಷ್ಟಿದ್ದಾವೆ ಅವೆಲ್ಲ ಕೇಳ್ತಾನೆ. ಕರ್ನಾಟಕದಿಂದಲ್ಲ SC ಸೀಟ್ಸ್ಗಳು ಎಷ್ಟನ್ನು ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆಯಲ್ಲಿ ಅಂತ ನೀವು ತಿಳ್ಕೊಂಡಿರ್ಬೇಕು. ಅಲ್ಲೂ ಸಹ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾಕಂದರೆ ಆರ್ಟಿಕಲ್ ಎಲ್ಲರೂ ಸಹ ಓದಿರ್ತಾರೆ. 243D ಅಂತ ಒಂದು ಆರ್ಟಿಕಲ್ ಬರ್ತದೆ ಸ್ನೇಹಿತರೆ. ಅಲ್ಲಿ ಈ ಏನು ನಮಗೆ ಭಾರತದ ಸಂವಿಧಾನದಲ್ಲಿ ಪ್ರತಿ ಪಂಚಾಯಿತಿಗಳಲ್ಲಿ ಏನು ನಮಗೆ ತಾಲೂಕು, ಜಿಲ್ಲಾ, ಗ್ರಾಮ ಪಂಚಾಯಿತಿ ಇದೆಯಲ್ಲ, ಅಲ್ಲಿ ನಮಗೆ ಪರಿಶಿಷ್ಟ ಜಾತಿ SC ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂತ ಏನಿರ್ತಾರೆ ಅವರಿಗೆ ನಮಗೆ ಜನಸಂಖ್ಯೆ ಅನುಗುಣವಾಗಿ ಕೆಲವೊಂದು ಸ್ಥಾನಗಳನ್ನು ಕಾಯ್ದಿರಿಸಲೇಬೇಕಾಗ್ತದೆ ಸ್ನೇಹಿತರೆ. ಅದು 243D ಕೇಳುತ್ತೆ. ಬಟ್ ನಮಗಿಲ್ಲಿ ಪ್ರಶ್ನೆ ಕೊಟ್ಟಿದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳಿದ್ರು ಸಹ ಇಲ್ಲಿ ಕೇಳ್ತಾ ಬರ್ಬೋದು. ಆ ಥರ ಈಗ ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಸೀಟ್ಗಳಿರ್ಬೇಕು. ಬಟ್ ಯಾವುದೋ ಒಂದು ರಾಜ್ಯದಲ್ಲಿ ಆ ಥರ ಸೀಟ್ಗಳು ಇಲ್ಲ ಅಂತೆ. ಯಾವ ರಾಜ್ಯ ಅಂತ ಒಳ್ಳೆ ಪ್ರಶ್ನೆಯನ್ನು ಅವ್ರು ನಿಮಗೆ ಮೊದಲನೇ ಪ್ರಶ್ನೆನೇ ಕೇಳಿಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ನೋಡಿ, ಇದಕ್ಕೆ ಅರುಣಾಚಲ ಪ್ರದೇಶ ಮಾತ್ರ ಆಗಿರುತ್ತೆ. ಯಾಕಂದರೆ ತುಂಬ ಸಿಂಪಲ್. ಇದು ಒಂದು ಆರ್ಟಿಕಲ್ ಬರುತ್ತೆ, ಇದರಲ್ಲಿ 243M ಅಂತ ಆರ್ಟಿಕಲ್ ಯಾರು ಓದಿರ್ತಾರೆ ಅವರಿಗೆ ಈ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ 243 ಯಾಕಂದರೆ ಆರ್ಟಿಕಲ್ ಏನು 243 ಬರ್ತಾವಲ್ಲ, ಸಹಕಾರಿ ಸಂಘಗಳಾಗಿರ್ಬೋದು ಮತ್ತು ಮುನ್ಸಿಪಾಲಿಟಿ ಆಗಿರ್ಬೋದು ಮತ್ತು ಪಂಚಾಯತು ಸಬ್ಬು ವಿಧಿಗಳನ್ನು ಸಹ ಓದ್ಕೋಬೇಕು. A ಏನು ಹೇಳುತ್ತೆ, B ಏನು ಹೇಳುತ್ತೆ, C ಏನು ಹೇಳುತ್ತೆ, 243D ಏನು ಹೇಳುತ್ತೆ, E ಏನು ಹೇಳುತ್ತೆ. ಇತ್ತೀಚಿನ ಎಕ್ಸಾಮ್ಗಳೆಲ್ಲ ಅವು ಟ್ರೆಂಡ್ ಆಗಿದೆ. ಸೊ ಅವನ್ನ ನೀವು ಓದಲೇಬೇಕಾಗ್ತದೆ. ಅಲ್ಲೇ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾನೆ ಸ್ನೇಹಿತರೆ. ಯಾಕಂದರೆ ಮೇಲ್ಮೇಲೆ ಎಲ್ಲರೂ ಸಹ ಓದ್ಕೊಂಡಿರ್ತಾರೆ. ಸ್ವಲ್ಪ ಆಳವಾಗಿ ಓದೋದು ಮಾತ್ರ KE ಪರೀಕ್ಷೆಗಳನ್ನು ಆರಾಮ್ಸೆ ಗೆಲ್ಲಬಲ್ಲ. ಓಕೆ, ಸೊ ಇಲ್ಲಿ 243M ಏನು ಹೇಳುತ್ತೆ ಅಂದರೆ, ಇದು ಭಾರತೀಯ ಸಂವಿಧಾನದ ಒಂದು ವಿಧಿಯಾಗಿರೋದ್ರಿಂದ ಇದರಲ್ಲಿ ನಮಗೆ ರಾಜ್ಯದ ಜನಸಂಖ್ಯೆ ಬಹುತೇಕ ಸಂಪೂರ್ಣವಾಗಿ ಸ್ಥಳೀಯ ಬುಡಕಟ್ಟು ಜನಾಂಗಗಳನ್ನು ಒಳಗೊಂಡಿರ್ತದೆ. ಯಾಕಂದರೆ ಅರುಣಾಚಲ ಪ್ರದೇಶ ನಮಗೇನು ಈಶಾನ್ಯ ರಾಜ್ಯಗಳು ಬರ್ತವೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು, ಸಪ್ತ ಸಹೋದರ ನಾಡುಗಳಂತ ಏನು ಕರಿತೀವಿ, ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಬುಡಕಟ್ಟು ಜನಾಂಗಗಳು ಜಾಸ್ತಿ. ಅದರಲ್ಲೂ ಅರುಣಾಚಲ ಪ್ರದೇಶದಲ್ಲಿ ಸ್ಥಳೀಯ ಬುಡಕಟ್ಟು ಜನಾಂಗಗಳು ಹೆಚ್ಚಾಗಿ ಇರೋದರಿಂದ ವಾಸ್ತವಿಕವಾಗಿ ಯಾವುದೇ ಒಂದು SC ಜನಸಂಖ್ಯೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಇಲ್ಲಿ SC ಕ್ಯಾಸ್ಟಿಗೆ ಸಂಪೂರ್ಣವಾಗಿ ಮೀಸಲಾತಿ ಕೊಟ್ಟಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಟಾಪಿಕ್ ಇಲ್ಲಿ ಇಂಪಾರ್ಟೆಂಟು. ಸೊ ಯಾವುದು, ಅರುಣಾಚಲ ಪ್ರದೇಶ ನೆನಪಲ್ಲಿಟ್ಕೊಂಡಿರಬೇಕು. ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಮೀಸಲಿಲ್ಲದ ಭಾರತದ ಏಕೈಕ ರಾಜ್ಯ ಅರುಣಾಚಲ ಪ್ರದೇಶ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ ಭಾರತದಲ್ಲಿ ಅಂತ ಪ್ರಶ್ನೆ ಕೇಳ್ತಾನೆ. ಯಾಕಂದರೆ ಕೆಲವೊಂದು ರಾಜ್ಯಗಳಲ್ಲಿ
ಏನಾಗಿರ್ತದೆ ಅಂದರೆ ಕೇಳಿದರೆ ಸ್ನೇಹಿತರೆ 243M ಅಂತ ಹೇಳಿದ್ನಲ್ಲ ಇಲ್ಲಿ, 243M ಅಂತ ಆರ್ಟಿಕಲ್ ಹೇಳಿದ್ನಲ್ಲ, ಈ ಆರ್ಟಿಕಲ್ ಓದಿ ಇದಕ್ಕೂ ಸಹ ಉತ್ತರ ಸಿಗುತ್ತೆ. ಯಾಕೆಂದರೆ ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಸ್ವಾಯತ್ತ ಬುಡಕಟ್ಟು ಮಂಡಳಿಗಳು ಇರ್ತಾವಲ್ಲಿ, ಅವೇ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾಗಿ ಅಲ್ಲಿ ಪಂಚಾಯಿತಿಗಳು ಇರೋದಿಲ್ಲ. ಹಾಗಾದರೆ ಯಾವೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುವಂಥ 3 ರಾಜ್ಯಗಳಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ, ಯಾವೆಲ್ಲ ರಾಜ್ಯಗಳು ಅಂತ ನಿಮಗೆ ಟಾಸ್ಕ್ ಕೊಡ್ತೀನಿ. ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಅದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗ್ತದೆ. ಯಾಕಿಲ್ಲ, ಯಾವ ರಾಜ್ಯದಲ್ಲಿ ಇಲ್ಲ ಅಂತಲೂ ಸಹ ಓದ್ಕೋಬೇಕು. ಇಲ್ಲೇ ಪಂಚಾಯತ್ ಸೀಟ್ಗಳು ಯಾಕೆ ಮೀಸಲಾತಿ ಇಲ್ಲ ಅಂತಲೂ ಸಹ ಓದ್ಕೊಂಡಿರ್ಬೇಕು. ಅಲ್ಲೂ ಸಹ ನಿಮಗೆ ಸ್ಟೇಟ್ಮೆಂಟ್ ವೈಸು ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ ಇಷ್ಟೇ ಮಾಡಬೇಕಿರೋದು. ನೀವು ಬೇರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಟಚ್ ಕೊಡೋದಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳಿಗೆ ಈ ರೀತಿಯೇ ಸುಮ್ಮನೆ ಈ ಪಂಚಾಯತ್ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಬರೀ ಸಮಿತಿ, ವಿಧಿ, ಭಾಗ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲೋದ್ರು ಇಲ್ಲೋದ್ರು, ಇವಾಗ ಕೈ ಕೊಟ್ಟರು, ಇವೆಲ್ಲ ಏನು ಓದೋಂಥ ಅವಶ್ಯಕತೆ ಇಲ್ಲ. ಅದನ್ನು ಎಕ್ಸ್ಪ್ಲನೇಷನ್ ಅಂತ ಅನ್ನಲ್ಲ ಸ್ನೇಹಿತರೆ. ಈ ರೀತಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಲ್ಲಿ ಮಾತ್ರ ನೀವು ಎಕ್ಸಾಮ್ಗಳನ್ನು, ಯಾಕಂದರೆ ಇದು ಎಲ್ಲ ಪುಸ್ತಕಗಳು ಇರ್ತವೆ. ಒಂದು ಚಿಕ್ಕ ಬುಕ್ ತೊಗೊಂಡ್ರು ಸಹ ಪಂಚಾಯತ್ ಅಂತ ಬಂದ ತಕ್ಷಣ ಪ್ರತಿಯೊಬ್ಬರು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಹೇಳಿದ್ನಲ್ಲ, ಟ್ವಿಸ್ಟ್ ಮಾಡಿ ಕೇಳ್ತಾನಂತ ಯಾವುದು ಟಾಸ್ಕ್ ಕೊಟ್ಟಿರೋದೊಂದಾಗಿರ್ಬೋದು, 243M ಬಗ್ಗೆ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಇಂಥ ಮಾಹಿತಿಗಳನ್ನು ತಿಳ್ಕೊಂಡಿದ್ದೆ ಆದಲ್ಲಿ 100% ಯು ವಿಲ್ ಗೆಟ್ ಸಕ್ಸಸ್. ಇಷ್ಟೇ ಸಕ್ಸಸ್ ಮಂತ್ರ KA ಡಿಪಾರ್ಟ್ಮೆಂಟ್ ಆಗುತ್ತೆ. ಸೊ ಇದು ನಮಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಓದಿದ್ರೆ. ಅದೇ ರೀತಿ ಬೇರೆ ಪ್ರಶ್ನೆನೂ ಸಹ ನಾನು ನಿಮಗೆ ತೋರಿಸ್ತಾ ಬರ್ತೀನಿ, ಯಾವ ರೀತಿ ಓದ್ಕೋಬೇಕು. ನೋಡಿ, ಇಲ್ಲಿ ಸಾಮಾಜಿಕ ನ್ಯಾಯದ ಪ್ರತಿಮೆ, ಇದ್ರ ಬಗ್ಗೆ ನಾನು ಹೇಳಲ್ಲ, ಪ್ರತಿಯೊಬ್ಬರು ಸಹ ಓದ್ಕೊಂಡಿರ್ತೀರಾ. ಯಾಕಂದರೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಹಲವಾರು ಈಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲಿದೆ ಅಂತ ಕೇಳ್ಬೋದು, ಸ್ಟ್ಯಾಚ್ಯೂ ಆಫ್ ಜುಡಿಷಿಯಲ್ ನ್ಯಾಯದ ಪ್ರತಿಮೆ ಎಲ್ಲಿದೆ ಅಂತ ಕೇಳ್ಬೋದು. ಓಕೆ, ಮತ್ತು ಆಧ್ಯಾತ್ಮಿಕ ಪ್ರತಿಮೆ ಎಲ್ಲಿದೆ ಅಂತ ಕೇಳ್ಬೋದು. ಇವೆಲ್ಲ ಸಹ ನಿಮಗೆ ಕರೆಂಟ್ ಅಫೇರ್ಸ್ ಬಿಟ್ಟಿರೋದನ್ನ. ಸೊ ಅದನ್ನು ಸಹ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಕರೆಂಟ್ ಅಫೇರ್ಸ್ ಡೈರೆಕ್ಟ್ ಒನ್ ವರ್ಡಲ್ಲಿ ಕೇಳ್ತಾ ಬಂದಿದ್ದಾನೆ. ಸೊ ನೆಕ್ಸ್ಟ್ ನಮಗೆ ಮತ್ತೆ ಸಂವಿಧಾನ ಕೊಟ್ಟಿದ್ದಾನೆ, ಇದ್ರ ಬಗ್ಗೆ ಹೇಳಲ್ಲ, ತುಂಬ ಸಿಂಪಲಾಗಿ ಗೊತ್ತಿರುತ್ತೆ. ಹೇಳಿಕೆ 1, ಹೇಳಿಕೆ 2 ಇಲ್ಲಿ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿದ್ದಾನೆ 1 ಸರಿನಾ 2 ಸರಿನಾ ಆಗ್ತೀರಿ. ಯಾಕಂದರೆ ಸೈನ್ ಡೇ ನೋಡಿ, ಸಂಸತ್ತಿನಲ್ಲಿ ಹಲವಾರು ಯೋಜನೆಗಳಂತ ಬರ್ತವೆ, ಮತ್ತು ಸಮಿತಿಗಳಂತ ಬರ್ತವೆ, ಉಪಸಮಿತಿಗಳು ಬರ್ತವೆ, ಹಣಕಾಸು ಸಮಿತಿಗಳು ಬರ್ತವೆ. ಅಲ್ಲಿ ಕೆಲವೊಂದು ಡೆಫಿನೇಷನ್ ಬರ್ತಾರೆ. ಗಿಲೋಟಿನ್ ಅಂದರೆ ಏನು, 0 ಅವರ್ ಅಂದರೆ ಏನು, ಲ್ಯಾಮ್ ಡೆಕ್ ಅಂದರೆ ಏನು, ವಿಪ್ ಅಂದರೆ ಏನು, ಸೈನ್ ಡೇ ಅಡ್ಜರ್ಮೆಂಟ್ ಅಂದರೆ ಏನು, ಗಿಲೋಟಿನ್ ಅಂದರೆ ಏನು, ಅವನ್ನೆಲ್ಲ ಸಹ ನೀವು ಓದಿದ್ದೆ ಆದಲ್ಲಿ ಇಲ್ಲಿ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳ್ಕೊಡಲ್ಲ, ಯಾಕಂದರೆ ಡೈರೆಕ್ಟ್ ಪ್ರಶ್ನೆಗಳೇ. ಬಟ್ 2 ರೀತಿ ಕೇಳಿದೆ ನಮಗೆ. ಹೇಗೆ ಅಂದರೆ KSP ಡಿಪಾರ್ಟ್ಮೆಂಟು ಸಂಸತ್ತು 2 ಅಧಿವೇಶನ ನಡುವಿನ ಅಂತರವು ಡ್ಯಾಶ್ ತಿಂಗಳನ್ನು ಹೆಚ್ಚಿಗೆ ಇರಬಾರ್ದು ಅಂತ ಅಷ್ಟೇ KSP ಡಿಪಾರ್ಟ್ಮೆಂಟ್ ಕೇಳ್ತಿದ್ದು. 6 ತಿಂಗಳು ಈಸಿಯಾಗಿ ಹಾಕ್ಬಿಡ್ತಿದ್ರಿ. ಮತ್ತು ಸಿನೆಡೆ ಅಂದರೆ ಏನು ಅಂತ KSP ಡಿಪಾರ್ಟ್ಮೆಂಟ್ ಕೇಳ್ತಿದ್ದು. ಬಟ್ KA ಆಗಿರೋದ್ರಿಂದ 2 ಹೇಳಿಕೆ ಕೊಟ್ಟು ಯಾವ ಸರಿ ಇದೆ ಅಂತ ಕೇಳ್ತಾನೆ. ದಟ್ಸ್ ಇಟ್. ನಂತರ ಇನ್ನೊಂದು ಪ್ರಶ್ನೆ ಇಲ್ಲಿ ಕೆಳಗಿದೆ ನೋಡಿ, ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯ 1 ಮತದಿಂದ ಸೋಲುಂಡ್ರು. ಅಂದರೆ ಯಾರು ಅವಿಶ್ವಾಸ ನಿರ್ಣಯವನ್ನು ಬಳಸಿದ್ರು ಅಂದರೆ, ನೀವು ಕಂಪ್ಲೀಟ್ ಪ್ರಧಾನಮಂತ್ರಿಯವ್ರ ಬಗ್ಗೆ ನೀವು ಸಂವಿಧಾನದಲ್ಲಿ ಓದಿದಾಗ ಯಾರು ಅತಿ ಕಡಿಮೆ ಅವಧಿ ಪ್ರಧಾನಮಂತ್ರಿಗಳಾಗಿದ್ರು, ಯಾರು ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡಿದ್ರು, ಯಾರಾದಮೇಲೆ ಯಾರು ಬಂದರು ಅಂತೆಲ್ಲ ಓದ್ಕೊಂಡಾಗ ಇಲ್ಲಿ ಕ್ಲಿಯರ್ ಕಟ್ ಸಿಗುತ್ತೆ. ಮುಂಚೆ ಕೇಳ್ಬೋದು, ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಅವಿಶ್ವಾಸ ನಿರ್ಣಯ ಮತದಿಂದ ಸೋಲುಂಡ್ರು ಅಂತ 1 ವರ್ಡಲ್ಲಿ ಕೇಳ್ತಾ ಇದ್ರಿ, 4 ಆಪ್ಷನ್ ಕೊಡೋರು. ಬಟ್ ಇವ್ರು ಏನು ಕೇಳಿದರೆ 4 ಜನ ಕೊಟ್ಟು ಕನ್ಫ್ಯೂಷನ್ ಮಾಡೋ ಥರ ಕೇಳಿದರೆ ನೀವು ಇದನ್ನು ಆಪ್ಷನ್ ಥ್ರೂ ಹೋಗ್ತಾ ಬರಬೇಕಾಗ್ತದೆ ಸ್ನೇಹಿತರೆ, ಅವಾಗ ನಿಮಗೆ ಉತ್ತರ ಸಿಗ್ತಾ ಬರ್ತದೆ. ಈಗ ನೆಕ್ಸ್ಟ್ ಹಿಸ್ಟ್ರಿ ಪ್ರಶ್ನೆಯನ್ನು ನೋಡ್ತಾ ಬರೋಣ ಯಾವ ರೀತಿ ಕೇಳ್ತಾರೆ ಅಂತ. ಈಗ ಮುಂದಿನ ಪ್ರಶ್ನೆ ಒಂದು ಜಿಯೋಗ್ರಫಿನೇ ಬೇಗ ಸಿಕ್ಕಿದೆ. ಸೊ ಜಿಯೋಗ್ರಫಿ ತೊಗೊಳ್ತಾ ಬರ್ತೀನಿ ನಾನು. ಸೊ ನೋಡಿ, ತುಂಬ ಸಿಂಪಲ್, ಇವೆಲ್ಲ ತುಂಬ ಕ್ಲಿಯರ್ ಕಟ್ಟಾಗಿ ನಾವು ಪ್ರಿಪೇರ್ ಸಹ ಆಗಿಲ್ಲ ಸ್ನೇಹಿತರೆ. ಇಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ಪ್ರಶ್ನೆಗಳನ್ನು ನೋಡಿದಾಗ ಉತ್ತರವನ್ನು ಮಾಡೋದಕ್ಕೆ ನೀವು ರೆಡಿ ಆಗಿರಬೇಕು. ಇಲ್ಲಿ ನೋಡಿ, ಗಡಿ ರೇಖೆಗಳು, ನೀವು ಯಾವುದೇ ಒಂದು ಜಿಯೋಗ್ರಫಿ ಸಬ್ಜೆಕ್ಟನ್ನು ಓದಬೇಕಾದ್ರೆ, ಭೂಗೋಳ ಸಬ್ಜೆಕ್ಟು, ಗಡಿ ರೇಖೆಗಳ ಬಗ್ಗೆ ಕಂಪಲ್ಸರಿ ಮಾಹಿತಿಯನ್ನು ತಿಳ್ಕೊಬೇಕು. ಯಾವ ರೀತಿ ಗಡಿ ರೇಖೆಗಳು, ಈಗ ಭಾರತದಲ್ಲಿ ಎಷ್ಟು ರಾಜ್ಯಗಳೊಂದಿಗೆ ಭೂಗಡಿ ಮತ್ತು ಜಲಗಡಿ 2 ಓದ್ಕೊಂಡಿರಬೇಕು. ಭೂಗಡಿ ಎಷ್ಟೊಂದಿದೆ, ಜಲಗಡಿ ಎಷ್ಟೊಂದಿದೆ ಅಂತ ತಿಳ್ಕೊಬೇಕು. ಮತ್ತು ನಮ್ಮ ಭಾರತದಲ್ಲಿ ಸರೌಂಡಿಂಗ್ ಇರುವಂಥ ದೇಶಗಳಿಗೆ, ಫಾರ್ ಎಕ್ಸಾಂಪಲ್ ಭೂತಾನೆ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳುವ. ಅದೇ ರೀತಿ ಎಷ್ಟು ಭೂಗಡಿ ಹೊಂದಿದೆ, ಎಷ್ಟು ಜಲಗಡಿ ಹೊಂದಿದೆ, ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ತಿಳ್ಕೊಂಡಿರಬೇಕು 1. ಮತ್ತು ಬ್ರಿಟಿಷರ ಕಾಲದಲ್ಲಿ ಅವಾಗ ಇಂಡಿಯಾ ಮತ್ತು ಭಾರತವನ್ನು ಡಿವೈಡ್ ಇಂಡಿಯಾ ಮತ್ತು ಪಾಕಿಸ್ತಾನವನ್ನು ಡಿವೈಡ್ ಮಾಡಬೇಕಾದ್ರೆ ಅದಕ್ಕೆ ಏನೆಲ್ಲ ಹೆಸರಿಟ್ಟರು, ಯಾವೆಲ್ಲ ರೇಖೆಗಳಿದ್ವು, ಪ್ರಪಂಚದಲ್ಲಿ ಇರುವಂಥ ಗಡಿ ರೇಖೆಗಳು ಯಾವೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ತುಂಬ ಎಕ್ಸಾಮ್ಗಳಲ್ಲಿ KPSC ಇಂದ ಹಿಡಿದು UPSC ಆಗಿರ್ಬೋದು, PC KSP ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಲ್ಲೂ ಪ್ರಶ್ನೆ ಕೇಳಿದ್ದಾನೆ. ಅವು 1 ವರ್ಡಲ್ಲಿ ಕೇಳಿದ್ದಾರೆ. ಮ್ಯಾಕ್-ಮೋಹನ್ ರೇಖೆ ಯಾವ 2 ದೇಶಗಳನ್ನು ಬೇರ್ಪಡಿಸುತ್ತದೆ ಅಂತ ಪ್ರಶ್ನೆಗಳನ್ನು ತುಂಬ ಬಾರಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಮ್ಯಾಕ್-ಮೋಹನ್ ಭಾರತ ಚೀನಾ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಅದೇ ಥರ 39ನೇ ಸಮಾಂತರ ರೇಖೆ ಎಷ್ಟು ಡಿಗ್ರಿ. ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಮೇಯ್ನ್ ನಮಗೆ ಪ್ರತಿ ಎಕ್ಸಾಂಪಲ್ ಕೇಳೋದು ರ್ಯಾಡ್ಕ್ಲಿಫು, ಡ್ಯುರ್ಯಾಂಡು, ಮ್ಯಾಕ್-ಮೋಹನ್, ಅವು ಭಾರತಕ್ಕೆ ಸಂಬಂಧಪಟ್ಟಂತೆ ಮತ್ತು ಸರೌಂಡಿಂಗ್ ದೇಶಗಳಿಗೆ ಸಂಬಂಧಪಟ್ಟಂತೆ. ಬಟ್ ಇಂಥವು ಇದಾವಲ್ಲ 39 ಲೈನ್ ಈಕ್ವಲೆಂಟ್ ಲೈನ್ ಇದಾವಲ್ಲ, 39ನೇ ಸಮಾಂತರ ರೇಖೆ ಇದಾವಲ್ಲ ಸ್ನೇಹಿತರೆ, ಇವೆಲ್ಲ ಕೆಲವೊಂದು ರೇಖೆಗಳಿದೆ. ಟೋಟಲ್ಲು ನಮಗೆ 17ನೇ ಸಮಾಂತರ ರೇಖೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. 17 ಆಗಿರ್ಬೋದು, ಮತ್ತು 20 ಆಗಿರ್ಬೋದು, 22 ಡಿಗ್ರಿ ಸಮಾಂತರ ರೇಖೆ ಆಗಿರ್ಬೋದು, 24 ಆಗಿರ್ಬೋದು, 31 ಆಗಿರ್ಬೋದು, 38 ಆಗಿರ್ಬೋದು, ಮತ್ತು 49, ಇವೆಲ್ಲ ರೇಖೆಗಳು ಸಹ ನಮಗೆ ಎಕ್ಸಾಮಲ್ಲಿ ಎಲ್ಲ ಎಕ್ಸಾಮ್ಗಳು
ಒಂದೊಂದು ಪ್ರಶ್ನೆ ಕೇಳ್ತಾ ಬಂದಿದೆ ಸ್ನೇಹಿತರೆ. ಸೊ ನೀವು ಈ ಕಾನ್ಸೆಪ್ಟನ್ನು ತಿಳ್ಕೊಂಡ್ಬಿಟ್ರೆ ಇದು ಈಸಿಯಾಗಿ ಇದು ರಾಂಗ್ ಆನ್ಸರ್ ಅಂತ ನೀವು ಈಸಿಯಾಗಿ ತಿಳ್ಕೊಳ್ತಾ ಬರ್ತೀರಾ. ಯಾಕಂದರೆ 39ನೇ ಸಮಾಂತರ ರೇಖೆ ಅನ್ನೋದು ನಮಗೆ ಸೊ ಇಲ್ಲಿ ಅದು ಯಾವುದೇ ಥರ ಲೈನ್ಗಳಿರಲ್ಲ, ಒಂದು 38 ಡಿಗ್ರಿ ಸಮಾನಾಂತರ ರೇಖೆ ಅಂತ ಬರುತ್ತೆ. ಅದು ನಮಗೆ ಏನು ಉತ್ತರ ಮತ್ತು ದಕ್ಷಿಣ ಕೊರಿಯಾವನ್ನು ಡಿವೈಡ್ ಮಾಡ್ತಿದ್ವಿ, ದಕ್ಷಿಣ ಮತ್ತು ಉತ್ತರ ಕೊರಿಯಾವನ್ನು ಡಿವೈಡ್ ಮಾಡುವಂಥ ಲೈನ್ ಆಗಿರುತ್ತೆ. ಸೊ ಇದೆಲ್ಲ ಗೊತ್ತಿದ್ರೆ ಕಾನ್ಸೆಪ್ಟ್ ಇವೆಲ್ಲ ಬೇರೆ ದೇಶಗಳಿಗೆ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಸಂಬಂಧ ಇಲ್ಲ. ಬಿನ ಎಲಿಮಿನೇಟ್ ಮಾಡಿಬಿಟ್ರೆ ಇದು ರಾಂಗ್ ಆಗಿರುತ್ತೆ, ಸೊ ಇದು ರಾಂಗ್ ಆಗಿರುತ್ತೆ. ಹಾಗಾದರೆ ಭಾರತ ಪಾಕಿಸ್ತಾನ ರ್ಯಾಟ್ ಕ್ಲಿಪ್ ಅಂತ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತದೆ, ಸರಿಯಾಗಿರ್ತದೆ ಸ್ನೇಹಿತರೆ. ಸೊ ಎ ಮತ್ತು ಸಿ ಸರಿ ಅಂತ ಈಸಿಯಾಗಿ ನೀವು ಉತ್ತರಗಳನ್ನು ಗೆಸ್ ಮಾಡ್ತಾ ಬರ್ಬೋದು. ಸೊ ಇವೆಲ್ಲ ಡಿಗ್ರಿಗಳನ್ನು ನೀವು ಓದಿರಬೇಕಾಗ್ತದೆ. ಇದರ ಜೊತೆಗೆ ಇನ್ನೂ ಸಹ ಓದ್ಕೋಬೇಕು, ಯಾವುದು ಮೇಗಿನ ಆಟ ಅಂತ ಬರುತ್ತೆ, ಏನು ನಮಗೆ ಜರ್ಮನಿ ಮತ್ತು ಫ್ರಾನ್ಸ್ ಮತ್ತು ಸಿಗ್ ಫ್ರಾಯ್ಡ್ ಯಾವುದೆಲ್ಲ ಬರುತ್ತೆ, ಆ ಸಿಗ್ ಫ್ರಾಯ್ಡ್ ಅಂತ ಬಂದಾಗ ಫ್ರಾನ್ಸ್ ಮತ್ತು ಜರ್ಮನಿ ಆಗಿರ್ಬೋದು. ಬ್ಲೂ ಲೈನ್ ಅಂತ ಬರುತ್ತೆ ಮತ್ತು ಇಂಡಿಯನ್ ಬರ್ಗ್ ಅಂತ ಬರುತ್ತೆ. ಇವೆಲ್ಲನೂ ಸಹ ಓದ್ಕೋಬೇಕು ಸ್ನೇಹಿತರೆ. ಇವೆಲ್ಲನೂ ಸಹ ಇಷ್ಟರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಗಡಿ ರೇಖೆಯಲ್ಲಿ ಕೇಳ್ತಾ ಬರ್ತಾನೆ. ಎಕ್ಸಾಮಲ್ಲಿ ಭೂಗೋಳದಲ್ಲಿ ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಫಿಕ್ಸ್ ಆಗಿರ್ತದೆ. ಯಾಕಂದರೆ ಭಾರತ ಮತ್ತು ಭೌಗೋಳಿಕ ಲಕ್ಷಣಗಳು, ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಮಿನಿಮಮ್ 2ರಿಂದ 3 ಅಂಕಗಳು ಕೇಳ್ತಾ ಬರ್ತಾನೆ. ಸೊ ಇದು ನೋಡಿ, ಭಾರತದ ಭೌಗೋಳಿಕ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ಹಲವಾರು ಪ್ರಶ್ನೆಗಳನ್ನು ಈ ರೀತಿಯೇ ಕೇಳ್ತಾ ಬರ್ತಾನೆ. ಸೊ ಭೌಗೋಳಿಕ ಲಕ್ಷಣಗಳಿಗೆ ನೀವು ಅತಿ ಹೆಚ್ಚಾಗಿ ಫೋಕಸ್ ಮಾಡಲೇಬೇಕು. ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತೀವಿ. ಇದ್ರ ಜೊತೆಗೆ ಜಲಸಂಧಿಗಳಾಗಿರ್ಬೋದು, ಭೂಸಂಧಿಗಳಾಗಿರ್ಬೋದು, ಮತ್ತು ಪ್ರಮುಖ ಕೊಲ್ಲಿಗಳು ಎಲ್ಲೆಲ್ಲಿ ಕಂಡು ಬರ್ತವೆ, ಪ್ರಮುಖ ಸಮುದ್ರಗಳು ಎಲ್ಲೆಲ್ಲಿ ಕಂಡು ಬರ್ತವೆ, ಅದು ಸರೌಂಡಿಂಗ್ ಕಂಟ್ರೀಸು ಎಲ್ಲನೂ ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬೇರೆ ಥರ ಪ್ರಶ್ನೆ ನೋಡ್ತಾ ಬರೋಣ. ಸೊ ಇಲ್ಲೇ ಒಂದು ಪ್ರಶ್ನೆ ಇದೆ, ನೋಡೋಣ ಇದನ್ನು ಸಹ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿದೆ ನೋಡಿ, ದೇವರಾಜ್ ಅರಸು ವಸತಿ ಯೋಜನೆ. ಯಾಕಂದರೆ ವಸತಿ ಯೋಜನೆಗಳು ತುಂಬಾ ಇಂಪಾರ್ಟೆಂಟು. ನೀವು ಅರ್ಥಶಾಸ್ತ್ರ ಅಂತ ಬಂದ ತಕ್ಷಣ ನಿಮಗೆ ಎಕನಾಮಿಕ್ಸ್ ಟಾಪಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವ್ರು ಜಾಸ್ತಿ ಪ್ರಶ್ನೆಗಳು ಕೇಳೋದು ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿರ್ಬೋದು, ಮತ್ತು ಡೆಫಿನೇಷನ್ಗಳು ಏನು GDP, GNP, ಡಿಫ್ಲೇಷನ್ನು ಅಂತ ಬರ್ತವೆ, ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಏನು ಬರುತ್ತೆ ನಮಗೆ, ಸಿಂಡಿಕೇಟ್ ಬ್ಯಾಂಕ್ಗಳಾಗಿರ್ಬೋದು, ಕೆನರಾ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ಗಳು ಎಲ್ಲಿದ್ದಾವೆ, ಈ ರೀತಿ ಪ್ರಶ್ನೆಗಳನ್ನು ಅತಿ ಹೆಚ್ಚಾಗಿ ಇವರು ಫೋಕಸ್ ಮಾಡ್ತಾ ಬರ್ತಿದ್ದಾರೆ. ಮತ್ತು ಕೆಲವೊಂದು ಕರ್ವ್ಗಳು, ಲೋರೆಂಜ್ ಕರ್ವ್ ಅಂದ್ರೇನು, ಗಿಲ್ಟ್ ಕರ್ವ್ ಅಂದ್ರೇನು, ಗಿಲ್ಟ್ ಎಡ್ಜ್ ಅಂದರೆ ಏನು, ಮತ್ತು ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು, ಹಣದುಬ್ಬರಗಳ ವಿಧಗಳೇನು, ಮತ್ತು ಜನಸಂಖ್ಯೆಯಲ್ಲಿ ಬರುವಂತಹ ಕೆಲವೊಂದು ಹಂತಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಹಂತದಲ್ಲಿ ಜನಸಂಖ್ಯೆ ಹೆಚ್ಚಾಯಿತು, ಅಥವಾ ಭಾರತದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಜನಸಂಖ್ಯೆ ಹೆಚ್ಚಾಯಿತು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಕೆಲವೊಮ್ಮೆ ಸೆನ್ಸಸ್ ಮೇಲೂ ಸಹ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇನ್ನು ಸೆನ್ಸಸ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಈಗ ಕರ್ನಾಟಕದಲ್ಲಿ ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳು ಯಾವುದೋ 4 ಮೇನ್, ನಿಮಗೆ ದೊಡ್ಡ ದೊಡ್ಡ ಜಿಲ್ಲೆ ಕೊಡಲ್ಲ, 4 ಜಿಲ್ಲೆ ಕೊಟ್ಟು ಈ ಕೆಳಗಿನ 4 ಜಿಲ್ಲೆಗಳನ್ನು ಅವುಗಳಿಗೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಕಾಲಾನುಕ್ರಮವಾಗಿ ಬರೀರಿ ಅಂತ ಕೇಳ್ತಾನೆ. ಒಂದು ನೋಡಲ್ಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ. ಸೊ ನಿಮಗೆ ಕಾಲಾನುಕ್ರಮವಾಗಿ ಬರೆಯುವಂತಹ ಅಭ್ಯಾಸ ಈಗಿಂದಲೇ ಮಾಡ್ಕೋಬೇಕು ಸ್ನೇಹಿತರೆ. ಅದೇ ರೀತಿ ಯೋಜನೆಗಳ ಬಗ್ಗೆ ಕೇಳ್ತಾ ಬರ್ತಾನೆ ಅರ್ಥಶಾಸ್ತ್ರದಲ್ಲಿ, ಅಂಥ ಯೋಜನೆಗಳಲ್ಲಿ ಇದು ಸಹ ಒಂದು. ಸೊ ಇದೇನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಗೂಗಲ್ ಸರ್ಚ್ ಮಾಡ್ಕೊಂಡು ನೀವು ನೋಡಿಕೊಂಡು ಅದಕ್ಕೆ ಉತ್ತರಗಳನ್ನು ಹುಡುಕೋಬೇಕು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು, ಸ್ಕೀಮ್ಸು ಕಂಪಲ್ಸರಿ ಕೇಳ್ತಾನೆ. ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ, ಒಂದು ಕರೆಂಟ್ ಅಫೇರ್ಸ್ ಸ್ಕೀಮ್ ಕೇಳ್ತಾನೆ, ಇಲ್ಲ ಹಳೇ 1975ರಿಂದ ಬಂದಿರುವಂಥ ಸ್ಕೀಮ್ಗಳನ್ನು ಸಹ ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗು, ಜೋಡಿಗಳ ರೂಪ ಅಥವಾ ಒನ್ನೋಡಲ್ಲಿ ಪ್ರಶ್ನೆಗಳನ್ನು KE ಡಿಪಾರ್ಟ್ಮೆಂಟು ಕೇಳ್ತಾ ಬಂದಿದ್ದಾರೆ. ಎಸ್, ನೆಕ್ಸ್ಟ್ ನಾವು ಸೈನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಬರೋಣ. ತುಂಬ ಸಿಂಪಲ್. ಸೈನ್ಸ್ ಅಂತೂ ಇತ್ತೀಚಿನ ಎಕ್ಸಾಮ್ಗಳನ್ನು ನೋಡ್ತಾ ಬಂದರೆ ನೀವು ಸ್ಕೂಲ್ ಬುಕ್ಸನ್ನು ಓದಲೇಬೇಕು. 5th 10th ಕಂಪಲ್ಸರಿ. ಯಾಕಂದರೆ ಎಲ್ಲರೂ 4G ಸೈನ್ಸ್ ಓದಿರ್ತೀರ ಮತ್ತು ವೆಂಕಟರಮಣ ಸ್ವಾಮಿ ಸರ್ ಬುಕ್ ಓದಿರ್ತೀರ. ಬಟ್ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಇವರು ಸ್ವಲ್ಪ 5th 10th ಸ್ಕೂಲ್ ಬುಕ್ಸ್ನ ರೆಫರ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತಾ ಇದ್ದಾರೆ. ಸೊ ಆದಷ್ಟು 1 ಅಥವಾ 2 ಬಾರಿ ಈ ಪುಸ್ತಕಗಳನ್ನು ಓದ್ಕೊಳ್ಳಿ. ಯಾರಾದರೂ ಶಾರ್ಟ್ ಕಟ್ ಮಾಡಿ ಅದ್ರ ಬಗ್ಗೆ ಏನೇನು ಓದಬೇಕಂತ ಪುಸ್ತಕಗಳನ್ನು ಬಿಟ್ಟಿರ್ತಾರೆ, ಅವನು ತೊಗೊಂಡು ಆದಷ್ಟು ಬೇಗ ರಿವಿಷನ್ ಮಾಡ್ಕೊಳ್ತಾ ಬನ್ನಿ. ಅದ್ರ ಜೊತೆ ನೀವೇನು ಪುಸ್ತಕ ಓದಿದರೆ ಇದನ್ನು ಸಹ ರಿವಿಷನ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಒಂದು 60% ಇದರಲ್ಲೇ ಸಿಗ್ತಾ ನಿಮಗೆ. ಕೆಲವೊಮ್ಮೆ ಲಕ್ ಚೆನ್ನಾಗಿತ್ತು, 100% ಇದರಲ್ಲೇ ಬರ್ತವೆ ಎಲ್ಲ ಪ್ರಶ್ನೆಗಳು. ಬಟ್ ಅವ್ರು ಯಾಕೋ ಇತ್ತೀಚಿನ ಎಕ್ಸಾಮ್ಗಳನ್ನು ನಾನು ಗಮನಿಸಿದಾಗ ಆಲ್ಮೋಸ್ಟು ಹೈಸ್ಕೂಲ್ ಬುಕ್ಸು ಮತ್ತು ಸ್ಕೂಲ್ ಬುಕ್ಸ್ಗಳನ್ನು ರೆಫರ್ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಸೊ ಮತ್ತು ನಿಮಗೆ ಒಂದು ಕ್ವಶನ್ ಪೇಪರಲ್ಲಿ 2 ಅಪ್ಲೈಡ್ ಸೈನ್ಸನ್ನು ನೋಡ್ತಾ ಬರ್ಬೋದು. ನೋಡಿ, ಇಲ್ಲಿದೆ, ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ, ಏಕೆಂದರೆ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ಇದನ್ನು ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ. ಸೊ ನಿಮಗೆ KM ಸುರೇಶರ್ ಬುಕ್ಕಲ್ಲಾಗಿರ್ಬೋದು ಅಥವಾ ವೆಂಕಟರಮಣ ಸ್ವಾಮಿ ಸರ್ ಬುಕ್ಕಲ್ಲಿ ಲಾಸ್ಟಲ್ಲಿ ಅಪ್ಲೈಡ್ ಸೈನ್ಸ್ ಅಂತಲೇ ಕೊಟ್ಟಿರ್ತಾರೆ. ಹಲವಾರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಬಿಡಿಸಿದ್ದೇ ಆದಲ್ಲಿ 100% ಸಿಗುತ್ತೆ. ಇನ್ನು ಈ ಥರ ಪ್ರಶ್ನೆಗಳು ನೋಡಿ, ನಮಗೇನು ಸೂಕ್ಷ್ಮಾಣು ಜೀವಿಗಳು ಅಂತ ಬರ್ತವೆ, ಮತ್ತು ಪ್ರಾಣಿ ಅಂಗಾಂಶ, ಸಸ್ಯ ಅಂಗಾಂಶ ಅಂತ ಬರುತ್ತೆ, ಮಾನವನ ಅಂಗಾಂಗಗಳಂತ ಬರ್ತವೆ. ಅದ್ರ ಮೇಲಿನ ಆಲ್ಮೋಸ್ಟ್ ಪ್ರಶ್ನೆಗಳು ನೋಡಿ, ಯಾವುದು ಶೀತ ರಕ್ತ ಪ್ರಾಣಿ, ಯಾವುದು ಬಿಸಿ ರಕ್ತ ಪ್ರಾಣಿ, ಯಾವುದು ಎಷ್ಟು ಕೋಣೆಗಳು, ಯಾವುದು ಕಪ್ಪೆಗಳು ಎಷ್ಟು ಕೋಣೆ ಇದೆ, ಮಾನವ ಎಷ್ಟು ಕೋಣೆ ಹೊಂದಿದೆ, ಸಸ್ತನಿಗಳಾಗಿರ್ಬೋದು, ಉಭಯವಾಸಿಗಳು ಎಷ್ಟೆಷ್ಟು ಕೋಣೆಗಳನ್ನು ಒಳಗೊಂಡಿದೆ ಅಂತ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ. ಸೊ ಪ್ರಾಣಿ ಅಂಗಾಂಶ, ಸಸ್ಯ ಅಂಗಾಂಶ.
ನಂತರ ನಿಮಗೆ ಮಾನವನ ಅಂಗಾಂಗಗಳು, ನಂತರ ಸೂಕ್ಷ್ಮಾಣುಜೀವಿಗಳೇನು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್ ಇವೆಲ್ಲ ಬರ್ತಾವಲ್ಲ, ಅಲ್ಲಿ ನಿಮಗೆ ಪ್ರಶ್ನೆಗಳನ್ನು ಅತಿ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಸೊ ಇದು ತುಂಬ ಕ್ಲಾರಿಟಿ ಕೊಡುವಂತಹ ಒಂದು ವಿಡಿಯೋ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಏನು ಓದಬೇಕು, ಯಾವ ರೀತಿ ಓದ್ಕೋಬೇಕು ನಿಮ್ಮ ತಯಾರಿ ಹಿಂದಿನಿಂದ. ಸೈನ್ಸ್ ಬುಕ್ ಇಟ್ಕೊಂಡಿದ್ರೆ ಈ ಥರ ಪ್ರಶ್ನೆಗಳನ್ನು ಬಿಡಿಸ್ತಾ ನೀವು ಓದ್ಕೊಳ್ತಾ ಹೋಗಬೇಕು. ಇವನು ಓದ್ತಾ ಇದ್ರೆ ಈ ಪ್ರಶ್ನೆಗಳನ್ನು ನೋಡಬೇಕು, ಇದಕ್ಕೆ ತಕ್ಕಂತೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಈಗ ಶೀತ ರಕ್ತ ಪ್ರಾಣಿ ಅಂತ ಓದ್ತಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಯಾವೆಲ್ಲ ಶೀತ ರಕ್ತ ಪ್ರಾಣಿಗಳಿದ್ದಾವೆ, ಬಿಸಿ ರಕ್ತ ಪ್ರಾಣಿಗಳಂತ ಯಾವನ್ನ ನಾವು ವರ್ಗೀಕರಣ ಮಾಡಿದ್ದೀವಿ, ನಂತರ ಈ ಸ್ತನಗ್ರಂಥಿಗಳು ಹೊಂದಿರ್ತಾವ ಇಲ್ಲ, ಕಪ್ಪೆಗಳು ಎಷ್ಟು ಕೋಣೆಗಳು ಹೊಂದಿದೆ, ಮಾನವ ಎಷ್ಟು ಕೋಣೆಯನ್ನು ಹೊಂದಿದ್ದಾನೆ, ಮತ್ತು ಉಭಯವಾಸಿಗಳು ಎಷ್ಟು ಕೋಣೆಗಳನ್ನು ಹೊಂದಿರ್ತವೆ, ಇವೆಲ್ಲನೂ ಸಹ ನೀವು ಮತ್ತು ಸಂಧಿಪದಿಗಳಾಗಿರ್ಬೋದು ಎಲ್ಲ ಮಾಹಿತಿಗಳನ್ನು ಸಹ ನೀವು ಓದಿದ್ದೆ ಅದರಲ್ಲಿ 100% ಇಲ್ಲೂ ಸಹ ನಿಮಗೆ ಅಂಕಗಳು ಸಿಗ್ತಾ ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಇತಿಹಾಸದ ಪ್ರಶ್ನೆ ಸಿಕ್ತು ನೋಡಿ. ಇಲ್ಲಿ ತುಂಬ ಸಿಂಪಲ್ ಪ್ರಶ್ನೆ. ಈ ಥರಂತೂ ಪ್ರಶ್ನೆಗಳು ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿದ್ದಾನೆ. ಸೊ ನಿಮಗೆ ಮುಂಚೆ PC ಎಕ್ಸಾಮ್ಗಳಲ್ಲಿ ಏನು ವಾಂಡಿವಾಶ್ ಕದನ ಎಷ್ಟರಲ್ಲಿ ಜರುಗಿತು, ಮೊದಲೇ ಕರ್ನಾಟಕದ ಎಷ್ಟರಲ್ಲಿ ಜರುಗಿತು, ಅದು ಯಾವ ಕಾರಣಕ್ಕೋಸ್ಕರ ಜರುಗಿತು, ಯಾರ ಮಧ್ಯೆ ಜರುಗಿತು, ಅದು ಯಾವ ಒಪ್ಪಂದದೊಂದಿಗೆ ಎಂಡ್ ಆಯಿತು ಅಂತ ಒಂದು ವರ್ಡಲ್ಲಿ ಕೇಳ್ತಿದ್ದ. ನೇಪಾಳಿ ಯುದ್ಧ, ಸಗಾಲಿ ಯುದ್ಧ, ಬರ್ಮಾ ಯುದ್ಧ ಅಂತೆಲ್ಲ ಬರ್ತವೆ ನೋಡಿ. ನೇಪಾಳ ಯುದ್ಧ, ಸಗೋಲಿ ಯುದ್ಧ, ಬರ್ಮಾ ಯುದ್ಧ, ಈ 3 ಯುದ್ಧಗಳನ್ನು ಕರೆಕ್ಟ್ ಡೇಟ್ಗಳನ್ನು ಯಾವ ವರ್ಷದಲ್ಲಿ ಜರುಗಿತು ಅಂತ ತಿಳ್ಕೊಳ್ಳಿ. ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯಾಕಂದರೆ ಈ 3 ಕಂಪಲ್ಸರಿ ಎಲ್ಲರೂ ಸಹ ಓದಿರ್ತೀರಾ. ಈ ನೇಪಾಳ ಯುದ್ಧ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಸಗೋಲಿ ಯುದ್ಧ ಆಗಿರ್ಬೋದು, ಬರ್ಮಾ ಯುದ್ಧದ ಬಗ್ಗೆನೂ ಸಹ ನೀವು ಮಾಹಿತಿ ತಿಳ್ಕೊಬೇಕು. ಇನ್ನೊಂದು ಯಾಂಡೊಂಬೋ ಯುದ್ಧ ಅಂತಲೂ ಸಹ ಬರ್ತದೆ, ಅದ್ರ ಬಗ್ಗೆನೂ ಸಹ ನೀವು ಮಾಹಿತಿಗಳನ್ನು ತಿಳ್ಕೊಂಡಿರ್ಬೇಕು. ಅಲ್ಲೂ ಸಹ ಪ್ರಶ್ನೆನ ಕೇಳಿ. ಇತಿಹಾಸದಲ್ಲಿ ಒಂದು ಯುದ್ಧಗಳಂತಲೇ ಟಾಪಿಕ್ ಬರ್ತದೆ, ಪ್ರಮುಖ ಯುದ್ಧಗಳಂತ, ಅಲ್ಲಿ ನೀವು ಓದಿರ್ತೀರ ಸ್ನೇಹಿತರೆ. ಸೊ ಆ ರೀತಿ ಓದಿದ್ದೆ ಆದಲ್ಲಿ ಎಲ್ಲರಿಗೂ ಸಹ ಗೊತ್ತಿರ್ತೀವಿ ಎಲ್ಲ ಎಷ್ಟೆಷ್ಟು ವರ್ಷದಲ್ಲಿ ಜರುಗಿತ್ತು, ಆರ್ಡರ್ ವೈಸ್ ನೀವು ತಿಳ್ಕೊಬೇಕಾಗ್ತದೆ. ಇದೇ ರೀತಿ ಇಷ್ಟು ಯುದ್ಧಗಳು ನೋಡಿದ್ರಿ, ಅದೇ ರೀತಿ ಒಪ್ಪಂದಗಳನ್ನು ಕೊಟ್ಬಿಟ್ಟು ಕಾಲಾನುಕ್ರಮವಾಗಿ ಬರೀರಿ ಅಂತ ಕೇಳ್ತೀನಿ. ಇದನ್ನು ಆರ್ಡರ್ ಮಾಡ್ಕೊಳ್ತಾ ಬರಬೇಕು. ಅಥವಾ ಯಾವ ಯುದ್ಧದಲ್ಲಿ ಯಾವ ಒಂದು ಬ್ರಿಟಿಷ್ ಅಧಿಕಾರಿ ಅಥವಾ ಫ್ರೆಂಚ್ ಅಧಿಕಾರಿ ಅಥವಾ ಆ ಯುದ್ಧದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತ ಹೇಳ್ಬಿಟ್ಟು ನಿಮಗೆ ಈ ಯುದ್ಧದ ಮುಂದೆ ಆ ಅಧಿಕಾರಿ ಹೆಸರು ಕೊಟ್ಬಿಟ್ಟು ಎಷ್ಟು ಜೋಡಿ ಸರಿಯಾಗಿದೆ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಯುದ್ಧದ ಮುಂದೆ ವರ್ಷಗಳನ್ನು ಕೊಟ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ಬೋದು. ಅಥವಾ ಈ ಯುದ್ಧ ಏನಕ್ಕೆ ಪತನಗೊಳ್ತು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ಬೋದು. ಅಥವಾ ಇವು 4 ಕೊಟ್ಬಿಟ್ಟು ಫಸ್ಟ್ ಇವು 4ರಲ್ಲಿ ಮೊದಲು ಯಾವ್ದು ಜರುಗಿತ್ತು ಅಂತಲೂ ಸಹ ಪ್ರಶ್ನೆ ಕೇಳಿದಾಗ 100% ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ಓದ್ಕೊಳ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಸಿಪಾಯಿ ದಂಗೆಗಳು ಅಂತ ಬಂದಾಗ 100% ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ. ಸಿಪಾಯಿ ದಂಗೆಗಳ ಜೊತೆಗೆ ಇತ್ತೀಚೆಗೆ ಒಂದು ನಾಮಧಾರ ಚಳುವಳಿ ಅಂತ ಬರುತ್ತೆ, ಕೊಕ್ಕು ಚಳುವಳಿ ಅಂತ ಬರುತ್ತೆ, ದೋಂಡಿಯ ವಾಗನ ಚಳುವಳಿ ಅಂತ ಬರ್ತದೆ. ಇವೆಲ್ಲನೂ ಸಹ ಅನೇಕ ರಾಷ್ಟ್ರೀಯ ಚಳುವಳಿಗಳಂತ ಒಂದು ಟಾಪಿಕ್ಕು KA PDF ಅಲ್ಲಿ ತೋರಿಸಿದ್ನಲ್ಲ ನಿಮಗೆ ಸಿಲೆಬಸ್ ಕಾಪಿಲಿ, ಇವೇ ಆಗಿರ್ತವೆ. ತುಂಬ ಚಳುವಳಿಗಳಿದ್ದಾವೆ ಭಾರತದಲ್ಲಿ. ಯಾವೆಲ್ಲ ಚಳುವಳಿಗಳು ಜರುಗಿದಾವೆ ನಿಮಗೆ ತುಂಬಾ ಇಂಪಾರ್ಟೆಂಟು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಹಲವಾರು ಚಳುವಳಿಗಳು, ಕಾಕೋರಿ ದುರಂತ ಆಗಿರ್ಬೋದು, ದುರಂತಗಳ ಮೇಲೆ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತೇನೆ. ಸೊ ಅದೇ ರೀತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಚಳುವಳಿಗಳಾಗಿದ್ದಾವೆ, ಆ ಚಳುವಳಿಯ ನೇತೃತ್ವ ವಹಿಸ್ಕೊಂಡು ಯಾರು, ವರ್ಷ ಯಾವುದು, ಏನಕ್ಕೋಸ್ಕರ ಅದಾಯಿತು, ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು, ಎಲ್ಲಿ ಯಾರು ಪ್ರಾಂತ್ಯದಲ್ಲಿ ಯಾರು ಭಾಗಿಯಾಗಿದ್ರು ಅಂತಲೂ ಸಹ ನೀವು ಓದ್ಕೊಳ್ತಾ ಬರಬೇಕಾಗ್ತದೆ. ಯಾಕಂದರೆ ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ಅಂತ ಬಂದ ತಕ್ಷಣ ಹೋಮ್ ರೂಲ್ ಲೀಗ್ ಚಳುವಳಿ ಹಲವಾರು ರಾಜ್ಯಗಳಲ್ಲಿ ಜರುಗಿತ್ತು, ಅದಕ್ಕೆ ಬೇರೆ ಬೇರೆ ಅಧ್ಯಕ್ಷರಿದ್ದರು. ಅದೇ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇನ್ನು ಕರ್ನಾಟಕದಲ್ಲಿ ಹೋಮ್ ರೂಲ್ ಯಾರು ಮಾಡಿದ್ರು, ಕೇರಳದಲ್ಲಿ ಯಾರು ಮಾಡಿದ್ರು, ತಮಿಳುನಾಡಿನಲ್ಲಿ ಯಾರು ಮಾಡಿದ್ರು ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇನ್ನು ಇಲ್ಲಿ ನೋಡಿ, ಇವು ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ. ಇವು 4 ಎಲ್ಲರೂ ಸಹ ಗೊತ್ತಿರ್ತವೆ. ಬಟ್ 1857ರಂಗೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಆಗಿದೆ. ಅವನ್ನೆಲ್ಲ ಒಂದು ಕಡೆ ಒಂದು 10ರಿಂದ 12 ಜನದಾದರೂ ಓದ್ಕೊಳ್ಳಿ. ನಿಮಗೆ ಆಪ್ಷನನ್ನು ಎಲಿಮಿನೇಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಇರೋದನ್ನ ನೋಡ್ಕೊಬೇಡಿ ಸ್ನೇಹಿತರೆ. ಗೂಗಲ್ ಸರ್ಚ್ ಮಾಡಿ 1857ರಂಗೆ ಎಲ್ಲೆಲ್ಲಿ ಜರುಗಿತ್ತು, ಅದಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡರು ಯಾರು, ಮುಂದಾಳತ್ವ ವಹಿಸ್ಕೊಂಡರು ಅಂತ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಸೊ ಇಷ್ಟ ಆಯಿತು. ಈಗ ಏನಾಯ್ತು, ನಮಗೆ ಹಿಸ್ಟ್ರಿ ಆಯಿತು, ಪೊಲಿಟಿ ಆಯಿತು, ಜಿಯೋಗ್ರಫಿ ಆಯಿತು, ಮತ್ತು ಸೈನ್ಸ್ ಸಹ ಆಯಿತು, ಎಕನಾಮಿಕ್ಸ್ ಸಹ ಆಯಿತು ಸ್ನೇಹಿತರೆ. ಸೊ ನೋಡಿ, ಇದು ಯಾವ ಪೇಪರು, BMTC ಪೇಪರು. ಇಲ್ಲಿ BMTC ಪೇಪರಲ್ಲಿ ಏನೆಲ್ಲ ಬಂದಿದೆ, ಹಿಸ್ಟ್ರಿ ಆಯಿತು, ಪೊಲಿಟಿ ಆಯಿತು, ಜಿಯೋಗ್ರಫಿ ಆಯಿತು, ಸೈನ್ಸ್ ಆಯಿತು, ಎಕನಾಮಿಕ್ಸ್ ಆಯಿತು, ಇನ್ನೂ ಏನೆಲ್ಲ ಬಂದಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಸಿಲೆಬಸ್ ಕಾಪಿ ಪ್ರಕಾರ ಪ್ರಿಪೇರ್ ಆಗಕ್ಕೆ ಹೋಗ್ಬೇಡಿ. ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀನಿ ಅಂದರೆ ಏನೆಲ್ಲ ಓದಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಪ್ರಿಪೇರ್ ಆಗಿ ಅಂತ ಇವೆಲ್ಲ ಉದಾಹರಣೆಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ನೋಡಿ, ಇವುಗಳ ಮೇಲೂ ಪ್ರಶ್ನೆ ಆಗ್ತಿದೆ. ತುಂಬ ಸಿಂಪಲ್, ಇದ್ರ ಬಗ್ಗೆ ನಾನು ಹೇಳೋಕ್ಕೋ ನೋಡಿ. ಮಂದಗಾಮಿಗಳು, ಮುಂಚೆ ಮಂದಗಾಮಿಗಳ ನಾಯಕ ಯಾರಾಗಿದ್ದು, ತೀವ್ರಗಾಮಿಗಳ ನಾಯಕ ಯಾರು ಅಂತ KSPಲಿ ಕೇಳಿದರೆ, KAದವ್ರು ಹೆಂಗೆ ಕೇಳ್ತಾರೆ, ಯಾರು ಮಂದಗಾಮಿಗಳ ನಾಯಕರಾಗಿರಲಿಲ್ಲ, ಯಾರು ತೀವ್ರಗಾಮಿಗಳ ನಾಯಕರಾಗಿರಲಿಲ್ಲ, ಯಾರು ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾಗಿರಲಿಲ್ಲ, ಯಾರು ಹೋಮ್ ರೂಲ್ ಲೀಗ್ನ ಚಳುವಳಿಯ ಭಾಗಿಯಾಗಿರಲಿಲ್ಲ, ಯಾರು ಚಂಪಾರಣೆ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರಲಿಲ್ಲ, ಯಾರು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರಲಿಲ್ಲ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಯಾರು ಕಾಕೋರಿ ದುರಂತದಲ್ಲಿ ಭಾಗಿಯಾಗಿರಲಿಲ್ಲ, ಯಾವ ಮಹಿಳೆ ಕಾಕೋರಿ ದುರಂತದಲ್ಲಿ ಭಾಗಿಯಾಗಲು, ಅಥವಾ ಶಸ್ತ್ರಾಸ್ತ್ರ ದಂಗೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಈ ರೀತಿ ಪ್ರಶ್ನೆಗಳನ್ನು ಮಹಿಳೆಯರ ಮೇಲೂ ಕೇಳ್ತಾ ಬರ್ತಾನೆ. ಎಲ್ಲ ರೀತಿ ಕೇಳ್ತಾನೆ. ಇನ್ನು ಒಂದು ವರ್ಡ್ ಎಲ್ಲ ಸಹ ಗೊತ್ತಿರುತ್ತೆ. ಎಲ್ಲ ಮನೆತನಗಳ
ಒಂದು ರಾಜಧಾನಿಗಳಾಗಿರ್ಬೋದು, ಎಷ್ಟು ರಾಜಧಾನಿಗಳಿದೆ, ಯಾರು ಯಾವ ರಾಜಧಾನಿ ಶಿಫ್ಟ್ ಮಾಡಿದ್ರು, ಸ್ಥಾಪಕ ಯಾರು, ಅದರ ಕೊನೆಯ ಅರಸ ಯಾರು, ಅವರ ರಾಜ್ಯ ಲಾಂಛನ ಯಾವುದು ಅಂತ ಓದ್ಕೊಂಡ್ಬಿಟ್ರೆ 1-2 ಅಂಕಗಳು KE ಡಿಪಾರ್ಟ್ಮೆಂಟಲ್ಲಿ ಫಿಕ್ಸ್ ಆಗಿರ್ತವೆ. ಅದು ತಕ್ಕಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 4, ಅವನು ಸಹ ನೀವು ಗೆಸ್ ಮಾಡ್ತಾ ಉತ್ತರಗಳನ್ನು ಹುಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಅವೆಲ್ಲ ತುಂಬ ಇಂಪಾರ್ಟೆಂಟ್. ಇವೆಲ್ಲ ತುಂಬ ಸಿಂಪಲಾಗಿ ನೀವು ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ತಾ ಬರ್ಬೋದು. ಈಗ ಪಾಂಡ್ಯ ಅಂತ ಬಂದ ತಕ್ಷಣ 100% ಪಾಂಡ್ಯರ್ದು, ನಂದಿ ಅಲ್ಲ ಅಂತ ಬಂದ ತಕ್ಷಣ ಸಿ ಅಂತ ಬಂದ ತಕ್ಷಣ ಇವೆರಡು ಕ್ಯಾನ್ಸಲ್ ಮಾಡಬೇಕು. ಇವೆರಡರಲ್ಲಿ ಆನ್ಸರ್ಗಳನ್ನು ನೀವು ಹುಡ್ಕೊಡೋದಕ್ಕೆ ಟ್ರೈ ಮಾಡ್ತಾ ಬರಬೇಕಾಗ್ತದೆ. ಓಕೆ, ಸೊ ಈ ರೀತಿ ಆಪ್ಷನ್ ಎಲಿಮಿನೇಟ್ ಮೆಥಡನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇದು ಏನು ಓದಬೇಕು ಏನು ಓದಬಾರ್ದಂತ ಒಂದು KE ಡಿಪಾರ್ಟ್ಮೆಂಟ್ ಸಲುವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಆಲ್ರೆಡಿ ಹೇಳಿದೆ ಜನಗಣತಿ ಬಗ್ಗೆ ಪ್ರಶ್ನೆ ಕೇಳಿದೆ ಅಂತ. ಇದೇ ಪೇಪರಲ್ಲಿ ಜನಗಣತಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಜಸ್ಟ್ ನೋಡಿದೆ, ಕರ್ನಾಟಕದಲ್ಲಿ ಶೌಚಾಲಯದ ಬಗ್ಗೆ ಪ್ರಶ್ನೆ ಕೇಳಿದೆ. ಇದಂತೂ 100% ಯಾರು ಓದಿರೋದಿಲ್ಲ, 99% ಯಾರು ಓದಿರಲ್ಲ. ಉತ್ತರವನ್ನು ಗೆಸ್ ಮಾಡಿ ಹಾಕ್ಬೋದಾ ಬರಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇದನ್ನು ತಿಳಿಸ್ತೀನಿ. ಪೇಪರ್ ಬಂದಾಗ ಎಂಥ ಪ್ರಶ್ನೆ ಪತ್ರಿಕೆಗೆ ಎಷ್ಟು ಕ್ವಶನ್ ನೀವು ಅಟೆಂಡ್ ಮಾಡಬೇಕು, ಎಷ್ಟು ಸ್ಕಿಪ್ ಮಾಡಿಬರ್ಬೇಕಂತ. ಸೊ ಅದು ನಾನು ಏನಾದರೂ ಮರೆತು ಯಾರಾದರೂ ಒಬ್ಬರು ನನಗೆ ಅದನ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಮೂಲಕ ತಿಳಿಸ್ಕೊಡ್ಬೇಕು. 100% ಅದ್ರ ಬಗ್ಗೆ ಐಡಿಯಾಸ್ಗಳನ್ನು ನಾನು ನಿಮಗೆ ಕೊಡ್ತಾ ಬರ್ತೀನಿ. ಸೊ ಅದಕ್ಕೆ ಹೇಳ್ತಿರೋದು, ಭಾರತ ಮತ್ತು ಕರ್ನಾಟಕ ಎರಡೂ ಸೆನ್ಸಸ್ಗಳನ್ನು 2011ರಲ್ಲಿ ಏನೆಲ್ಲ ಮಾಹಿತಿಗಳಿದೆ ಸೆನ್ಸಸ್ ಬಗ್ಗೆ ಎಕನಾಮಿಕ್ಸ್ ಬುಕ್ಕಲ್ಲಿ, ಅದೆಲ್ಲ ಸಂಪೂರ್ಣವಾಗಿ ನೀವು ಓದ್ಕೊಳ್ಳಿ. ಯಾವ ರೀತಿ ಬೇಕಾದ್ರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ, ಈ ರೀತಿ ಕೇಳಿದ್ದೇನೆ. ಕರೆಂಟ್ ಅಫೇರ್ಸಲ್ಲೂ ಅಷ್ಟೇ ನಿಮಗೆ ತುಂಬ ಕ್ಲಿಯರ್ ಕಟ್ಟಾಗಿ ಓದಿರಬೇಕು. ಕ್ಲಾರಿಟಿ ಇಲ್ಲ ಅಂದರೆ KE ಡಿಪಾರ್ಟ್ಮೆಂಟ್ ಪಾಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ಸಹ ಉದಾಹರಣೆ ಒಂದು. ಆಗ ಸುದ್ದಿಯಲ್ಲಿರುವಂತಹ ರಾಜ್ಯಗಳನ್ನು ಕೊಟ್ಬಿಟ್ಟು ಅಲ್ಲಿ ಯಾರೆಲ್ಲ ರಾಜ್ಯಪಾಲರಿದೆ ಅಂತ ಕೇಳ್ತಾನೆ. ಇವಾಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಯಾಕೆ ಅಂದರೆ, ಇತ್ತೀಚೆಗೆ ಎಲೆಕ್ಷನ್ ಜరుగుತ್ತೆ. ಎಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಜರುಗ್ತಾ ಬಂದಿದೆ, ತಮಿಳುನಾಡಲ್ಲಿ ಎಲೆಕ್ಷನ್ ಜರುಗ್ತಾ ಬಂದಿದೆ, ಪುದುಚೇರಿಯಲ್ಲಿ ಜರುಗ್ತಾ ಬಂದಿದೆ, ಕರ್ನಾಟಕದಲ್ಲೂ ಸಹ ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ. ಸೊ ಎಲ್ಲೆಲ್ಲಿ ರೀಸೆಂಟಾಗಿ ಎಲೆಕ್ಷನ್ ಜರುಗಿದೆ, ಆ ರಾಜ್ಯದ ರಾಜ್ಯಪಾಲರು, ಆ ರಾಜ್ಯದ ಮುಖ್ಯಮಂತ್ರಿಗಳು, ಆ ರಾಜ್ಯದಲ್ಲಿ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಲ್ಲ ಆ ಪಕ್ಷದ ಚಿಹ್ನೆಗಳನ್ನು ಸಹ ನೀವು ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಯಾವೆಲ್ಲ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ, ವಿಧಾನಸಭೆ ಇದೆ, ಎರಡೂ ಸಹ ಇರುವಂಥ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳನ್ನು ಓದಿದ್ದೆ ಆದಲ್ಲಿ ಇಂಥ ಕರೆಂಟ್ ಅಫೇರ್ಸ್ ಟಾಪಿಕ್ ನಿಮಗೆ ಮಿಸ್ ಆಗೋದಿಲ್ಲ. ಇದನ್ನು ಸಹ ಓದ್ಕೊಂಡಿರ್ಬೇಕು ನೀವು. ಓಕೆ, ಇದು ಒಂದು ಜಸ್ಟ್ ಎಕ್ಸಾಂಪಲ್ ಯಾವುದಕ್ಕೆ, ಕರೆಂಟ್ ಅಫೇರ್ಸ್ಗೆ. ನೆಕ್ಸ್ಟ್ ನೀವು ಸ್ಟ್ಯಾಟಿಕ್ ಜಿಕೆಯನ್ನು ಸಹ ಒಂದು ನೋಡ್ತಾ ಬರ್ಬೋದು. ನೋಡಿ, ಇಲ್ಲಿ ಸ್ಟ್ಯಾಟಿಕ್ ಜಿಕೆ ಪ್ರಶ್ನೆ ಇದೆ. ಸ್ಟ್ಯಾಟಿಕ್ ಜಿಕೆ ಅಂದರೆ ಏನು, ನಮಗೆ ಪ್ರಮುಖ ದಿನಾಚರಣೆಗಳು ಯಾವುದು, ಅವುಗಳ ಘೋಷವಾಕ್ಯಗಳೇನು. ಈಗ ಪಂಚಾಯತ್ ರಾಜ್ ದಿವಸ ಏಪ್ರಿಲ್ 24 ಜರುಗುತ್ತೆ ಅಂತ ಕೇಳಿದ್ವಿ. ಇಲ್ಲಿ ಅದು ಎಲ್ಲಿ ಜರುಗಿತ್ತು, ಅದರ ಒಂದು ಘೋಷವಾಕ್ಯ ಏನು, ಅದರಲ್ಲಿ ಏನಾದರೂ ಸ್ಪೆಷಲಾಗಿ ಜಾರಿಗೆ ತರಲಾಯ್ತಾ ಅಂತ ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅದೇ ರೀತಿ ಬೇರೆ ಈಗ ಫೆಬ್ರವರಿ 2 ಅಂತ ಬರುತ್ತೆ, ವೆಟ್ಲ್ಯಾಂಡ್ ಡೇ ಅಂತ, ಅದೇನಕ್ಕೋಸ್ಕರ ಜಾರಿಗೆ ಬಂತು, ಅದರ ಘೋಷವಾಕ್ಯ ಏನು. ಜನವರಿ 12 ನಿಮಗೆ ಯುವಕರ ದಿನ ಅಂತ ಬರುತ್ತೆ. ಸೊ ಈ ರೀತಿ ನಿಮಗೆ ಜನವರಿಯಿಂದ ಡಿಸೆಂಬರ್ವರೆಗೂ ಬರುವಂಥ ಪ್ರಮುಖ ದಿನಾಚರಣೆಗಳನ್ನು ಓದ್ಕೊಂಡಿರಬೇಕು. ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು, ಅಥವಾ ಇದೇ ರೀತಿ ಒಂದು ವರ್ಡಲ್ಲಿ ಕೇಳ್ಬೋದು. ಇದೆಲ್ಲ KE ಕೇಳ್ತದೆ. ತುಂಬ ಸಿಂಪಲ್ ಪ್ರಶ್ನೆಗಳು ಸಹ ಕೇಳ್ತಾರೆ, ಡಿಫಿಕಲ್ಟ್ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಪೇಪರಿಗೆ ತಕ್ಕಂತೆ ಕಟ್ ಆಫ್ ನಿಲ್ಲುತ್ತೆ. ನೀವು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೇಪರು ಡಿಫಿಕಲ್ಟ್ ಬಂತು ನಿಮಗೆ 100% ಕಟ್ ಆಫು 60ಗೆ ನಿಲ್ತಾ ಬರ್ತದೆ ಸ್ನೇಹಿತರೆ. ಪೇಪರ್ ಒಂದು ಲೆವೆಲಿಗಿದೆ ಅಂದರೆ 70+ ನಿಲ್ಲುತ್ತೆ. ಪೇಪರ್ ತುಂಬ ಈಸಿ ಇದೆ ಅಂತ ಕೇಳಿದರೆ 80+ಗೆ ನಿಲ್ಲುತ್ತೆ. ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ತಯಾರಿ ಅಚ್ಚುಕಟ್ಟಾಗಿತ್ತಂದರೆ 100% ನೀವು ಒಂದಲ್ಲ ಒಂದು ರೀತಿಯಲ್ಲಿ ಲೀಸ್ಟಲ್ಲಿ ನಿಮ್ಮ ಹೆಸರು ಕೂರುತ್ತೆ. ತುಂಬ ಎಕ್ಸಾಮ್ಸ್ ಇದೆ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಸೊ ಸ್ಟ್ಯಾಟಿಕ್ ಜಿಕೆ ಅಂತ ಬಂದ ತಕ್ಷಣ ನೋಬೆಲ್ ಪ್ರಶಸ್ತಿ, ಭಾರತ ರತ್ನ, ಪದ್ಮಶ್ರೀ ಪ್ರಶಸ್ತಿಗಳಾಗಿರ್ಬೋದು, ಮತ್ತು ಪ್ರಮುಖ ಕವಿಗಳ ಬಿರುದುಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಮತ್ತು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಈ ಒಲಿಂಪಿಕ್ಸ್ ಕ್ರೀಡಾಕೂಟಗಳಾಗಿರ್ಬೋದು, ಮತ್ತು ಹಲವಾರು ಪ್ರಶಸ್ತಿಗಳು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಆಗಿರ್ಬೋದು, ಅವೆಲ್ಲನೂ ಸಹ ನೀವು ಓದಿರಬೇಕು. ಸ್ಟ್ಯಾಟಿಕ್ ಜಿಕೆಗೆ ಅಂತಲೇ ಕೆಲವೊಂದು ಬುಕ್ ಇರುತ್ತೆ, ಪರಂ ಜಿಕೆ ಬುಕ್ಕು, ಚಿಗುರು ಬುಕ್ಕು ಅಂತೆಲ್ಲ, ನೂತನ ಜಿಕೆ ಬುಕ್ಕಲ್ಲಿ ಅಲ್ಲಿ ಸಾಮಾನ್ಯ ಜ್ಞಾನ ಅಂತ ಇರುತ್ತೆ. ಅದನ್ನು ಸಹ ನೀವು ಓದಿರಲೇಬೇಕಾಗ್ತದೆ ಸ್ನೇಹಿತರೆ. ಸೊ ಇಲ್ಲಿ ಕರೆಂಟ್ ಅಫೇರ್ಸನ್ನು ಸಹ ನಿಮಗೆ ಸಿಕ್ತು. ಸ್ಟ್ಯಾಟಿಕ್ ಜಿಕೆನೂ ಸಹ ಒಂದೇ ಒಂದು ಕ್ವಶನ್ ಪೇಪರ್ ಎಲ್ಲ ಅಂಶಗಳು ಸಹ ನಿಮಗೆ ದೊರೀತಾ ಇದೆ. ಸೊ ನೆಕ್ಸ್ಟ್ ಬರೋದೇ ಮೆಂಟಲ್ ಅಬಿಲಿಟಿನೂ ಸಹ ಇದೆ. ನೋಡಿ, ಇಲ್ಲಿ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ಸಹ ಇಲ್ಲಿ ಕೇಳಲಾಗಿದೆ. ಮೆಂಟಲ್ ಅಬಿಲಿಟಿಗೆ ಕೆಲವೊಂದು ಟಾಪಿಕ್ ಇದೆ, ಒಂದು 12ರಿಂದ 15 ಟಾಪಿಕ್ ಇದೆ ಸ್ನೇಹಿತರೆ. ಅದ್ರ ಮೇಲೆ KE ಡಿಪಾರ್ಟ್ಮೆಂಟು ಮಿನಿಮಮ್ 15 ಪ್ರಶ್ನೆಗಳು ಯಾವಾಗಲೂ ಇರ್ತವೆ. ಮಿನಿಮಮ್ 10 ಅಂತೂ ಇದ್ದೇ ಇರುತ್ತೆ. ಅದ್ರ ಮೇಲೆ 15 ಪ್ರಶ್ನೆಗಳು, ಮ್ಯಾಕ್ಸಿಮಮ್ ಕೆಲವೊಮ್ಮೆ 25 ರೀಚ್ ಮಾಡಿರೋಂಥದ್ದು ಚಾನ್ಸಸ್ಸು ತುಂಬಾ ಇದೆ, 27ರಿಂದ 25. ಹಾಗಾಗಿ ಎಲ್ಲನೂ ಸಹ ಮೆಂಟಲ್ ಅಬಿಲಿಟಿ ಟಾಪಿಕನ್ನು ಪರ್ಫೆಕ್ಟ್ ಆಗಬೇಕು. ಯಾರು ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಸಾಲ್ವ್ ಮಾಡ್ತಾನೋ ಅವನಿಗೆ 30 ಅಂಕಗಳು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. 30 ಅಂಕಗಳು ಗಳಿಸಿದರೆ ಮಾತ್ರ, 30ಕ್ಕೆ ಒಂದು 22+ ನೀವು ಗಳಿಸಿದರೆ ಮಾತ್ರ ಎಕ್ಸಾಮಲ್ಲಿ ಕೂರ್ತೀರಿ. ಯಾಕಂದರೆ GK ಇನ್ನೊಂದು 70 GKಲಿ ನಿಮಗೆ 30 ಗೊತ್ತಿಲ್ಲದ ಕೇಳ್ಬೋದು. ಸೊ 40 ಮಾಡಿ ಇಲ್ಲಿ 30 ಮಾಡಿದರೆ 62 ಆಯಿತು. ಇನ್ನು 30ಅಲ್ಲಿ ಒಂದು ಗೆಸ್ಸಲ್ಲಿ ನೀವು ಒಂದು 15 ರೈಟ್ ಆಯಿತು ಅಂದ್ರೆ 70+ ಸ್ಕೋರ್ ಆಗ್ತಾ ಬರ್ತದೆ. ಇಲ್ಲಾಂದರೆ ಕಷ್ಟ ಸ್ನೇಹಿತರೆ. ಸೊ ಯಾವ ಸಬ್ಜೆಕ್ಟನ್ನು ಸಹ ನೀವು ವೀಕ್ ಇರೋಂಗಿಲ್ಲ. ಪ್ರತಿಯೊಂದು ಸಬ್ಜೆಕ್ಟಿಗೂ ಸಹ ನೀವು ಸಮಯವನ್ನು ಕೊಡಲೇಬೇಕಾಗ್ತದೆ. ಸೊ ಇಷ್ಟು ಈ ಪೇಪರಿಗೆ ತಕ್ಕಂತೆ ಅನಾಲಿಸಿಸ್. ನೆಕ್ಸ್ಟ್ ನೀವು ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ.
ಓಕೆ, ಇಷ್ಟು ಆಯಿತು. ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಒಂದು ಸಬ್ಜೆಕ್ಟು ಯಾವೆಲ್ಲ ಇರುತ್ತೆ ಅಂತ ಕ್ಲಾರಿಟಿ ಕೊಟ್ಟಿದ್ದೀನಿ. ಒಂದು ಕ್ವಶನ್ ಪೇಪರನ್ನು ತೊಗೊಂಡು ನಿಮಗೆ PUC ಈಕ್ವಲೆಂಟ್ ಕ್ವಶನ್ ಪೇಪರೇ ತೊಗೊಂಡಿದ್ದೀನಿ, PC ಎಕ್ಸಾಮ್ ಆಗಿರೋದ್ರಿಂದ. ಸೊ ಪೇಪರು BMTC ಕಂಡಕ್ಟರ್ ಥರನೇ ಇರುತ್ತೆ ಸರ್, ಮತ್ತು ವಿಲೇಜ್ ಅಕೌಂಟೆಂಟ್ ಥರನೇ ಇರುತ್ತೆ ಸರ್, ಅಥವಾ ಇತ್ತೀಚೆಗೆ ನಡೆದಂಥ SDA ಪೇಪರ್ ಥರ ಇರುತ್ತೆ ಸರ್ ಅಂತ ಪ್ರಶ್ನೆ ಆಗ್ಬೋದು. ನೋಡಿ, 3 ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿದಾಗ ಅವ್ರು ಒಂದೇ ಕ್ಲಾರಿಟಿ ಕೊಟ್ಟಿರೋದು. ಒಂದೊಂದು ಪರೀಕ್ಷೆಗಳಲ್ಲೂ ಸಹ ಅಷ್ಟೇ ಜೋಡಿಗಳ ರೂಪದ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ, ಹೇಳಿಕೆ ರೂಪಗಳ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಸೊ ಸಬ್ಜೆಕ್ಟ್ ಮತ್ತೆ ಎಲ್ಲನೂ ಸಹ, ಮತ್ತೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಮೆಂಟಾಲಿಟಿ ಅತಿ ಹೆಚ್ಚಾಗಿ ಫೋಕಸನ್ನು ಮಾಡ್ತಾ ಬಂದಿದ್ದಾರೆ. ಸೊ ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಎಲ್ಲ ಅಂಶಗಳು ಸಹ ಒಳಗೊಂಡಿದೆ. ಸೊ ಮಾಡಬೇಕಿರೋದಿಷ್ಟೇ, ಯಾರು ಆಥರ್ ವೈಸ್ ಪುಸ್ತಕಗಳನ್ನು ಓದಿದ್ದೀರಾ ನಿಮ್ಮ ಪಾಡಿ ನೀವು ರಿವಿಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ಕಾನ್ಫಿಡೆಂಟಿಂದ ರಿವಿಷನ್ ಮಾಡ್ಕೊಳ್ಳಿ. 1 ಸಲ ಆಗುತ್ತೋ 2 ಸಲ ಆಗುತ್ತೋ 3 ಸಲ ಆಗುತ್ತೋ ನಿಮ್ಮ ಕೆಪಾಸಿಟಿಗೆ ಬಿಟ್ಟಿರೋದು. ಬಟ್ ರಿವಿಷನ್ ಯಾವ ರೀತಿ ಇರಬೇಕಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ಈಗ ರಾಷ್ಟ್ರಪತಿಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತು, ರಾಷ್ಟ್ರಪತಿನ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಯಾವ ರೀತಿ ಅದನ್ನು ಒಂದು ಏನು ಇಂಪೀಚ್ಮೆಂಟ್ ಮಹಾಭಿಯೋಗ ಮಾಡ್ತಾರೆ, ಏನೆಲ್ಲ ಯಾರೆಲ್ಲ ರಾಷ್ಟ್ರಪತಿಗಳಿದ್ದಾರೆ, ಆರ್ಡರ್ ವೈಸ್ ಎಲ್ಲ ಗೊತ್ತಿದೆ ಅಂದರೆ ಅದು ರಿವಿಷನ್ ಮಾಡೋಕ್ಕೆ ಹೋಗಬೇಡಿ. 100% ಗೊತ್ತಿದೆ ಅಂದರೆ ಈ ಟಾಪಿಕ್ನ ಬಿಡಿ. ಈಗ ಕೆಲವೊಂದು ತುಂಬ ಸಿಂಪಲ್ ಆಗಿರುವಂಥ ಟಾಪಿಕ್ಗಳು ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಂವಿಧಾನದಲ್ಲಿ ಭಾಗಗಳು, ಅನುಸೂಚಿಗಳು ನೀವು ಪರ್ಫೆಕ್ಟ್ ಆಗಿದೆ ಅಂದರೆ ಮತ್ತೆ ಓದುವಂಥ ಅವಶ್ಯಕತೆ ಇಲ್ಲ, ಅಂಕಗಳು ನಿಮಗೆ ಬಂದೇ ಬಿಡುತ್ತೆ ಸ್ನೇಹಿತರೆ. ಇತಿಹಾಸ ಅಂತ ಬಂದಾಗ ಮನೆತನದ ಸ್ಥಾಪಕರು, ಕೊನೆಯ ಅರಸರು, ರಾಜ್ಯ ಲಾಂಛನ, ಅವರ ರಾಜಧಾನಿಗಳು ಯಾವುದಾಯಿತು, ಪ್ರಸಿದ್ಧ ಅರಸ ಯಾರಾಗಿದ್ದರು ಓದಿರ್ತೀರ. ಇವೆಲ್ಲ ಕಂಪಲ್ಸರಿ ನಿಮ್ಗೆ ಗೊತ್ತಿದೆ ಅಂದರೆ ಜಸ್ಟ್ ಒಂದು ಸಲ ಅಷ್ಟೇ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ತಾ ಹೋಗಿ. ಪ್ರತಿ ಸಲ ರಿವಿಷನ್ ಮಾಡಿದಾಗ ಟೈಮ್ ವೇಸ್ಟ್ ಆಗುತ್ತೆ. ನೀವು ಇವತ್ತಿಂದ ಮಾಡಬೇಕಾದ್ರೆ ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅಂತ ಹೇಳಿದರೆ, ನನಗೆ ಈಗ ಇತಿಹಾಸ ಓದ್ತಾ ಇದ್ದೀನಿ ಅಂದರೆ ಆ ಇತಿಹಾಸದಲ್ಲಿ ಓದಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಸಬ್ಜೆಕ್ಟಲ್ಲಿ ಈ ಟಾಪಿಕ್ಕು ನನಗೆ 100% ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಅಂತ ಗೊತ್ತಾಗುತ್ತಲ್ಲ, ಅಂಥದ್ದನ್ನ ಒಂದು ಶೀಟಲ್ಲಿ ನೋಟ್ಸ್ ಮಾಡಿಟ್ಕೊಳ್ಳಿ. ಇತಿಹಾಸದಲ್ಲಿ ಯಾವುದೆಲ್ಲ ನಿಮಗೆ ಕಷ್ಟ ಆಗುತ್ತೆ ಅಂತ ಈ ರೀತಿ ನೋಟ್ಸ್ ಮಾಡಿಟ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಅವುಗಳು ಮಾತ್ರ 15 ದಿನದಲ್ಲಿ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಇದೇ ರೀತಿ ಎಲ್ಲ ಸಬ್ಜೆಕ್ಟ್ ಟಾಪಿಕ್ಗಳನ್ನು ಒಂದು ಕಡೆ, ಟಫೆಸ್ಟ್ ಟಾಪಿಕ್ಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ನೀವು ಓದುವಂಥ ಸಬ್ಜೆಕ್ಟ್ಗಳಲ್ಲಿ ಓದ್ತಾ ಹೋಗ್ಬೇಕು. ಈಗ ಸೈನ್ಸಲ್ಲಿ ನಿಮಗೆ ಎಲ್ಲ ಸೂಕ್ಷ್ಮಾಣುಜೀವಿಗಳು ಅವುಗಳ ಬಗ್ಗೆ ಪಕ್ಕ ಓದಿರ್ತೀರ. ಕೆಮಿಸ್ಟ್ರಿಲಿ ವಿಕಿರಣ ಪಟುತ್ವ ಅಂದರೆ ಏನು ಎಲ್ಲನೂ ಸಹ ಕರೆಕ್ಟಾಗಿ ಓದ್ಕೊಂಡಿರ್ತೀರ. ಲೋಹಗಳ ಬಗ್ಗೆ ತಿಳ್ಕೊಂಡಿರ್ತೀರ. ಬಟ್ ಕೆಲವೊಂದು ಕನ್ಫ್ಯೂಷನ್ ಆಗುವಂಥ ಇದಿರ್ತವೆ ಟಾಪಿಕ್, ಅವುಗಳನ್ನಷ್ಟೇ ಲಿಸ್ಟ್ ಮಾಡಿಕೊಂಡು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಡಿ ಅಂತ ಹೇಳ್ತೀವಿ. ಈಗ ಒಂದು ಸಲ ರಿವಿಷನ್ ಮಾಡಿ, ಟೈಮ್ ಇದೆ. ಬಟ್ ಎಕ್ಸಾಮ್ ಟೈಮಲ್ಲಿ ಅಂಥ ಟಾಪಿಕ್ಗಳನ್ನು ರಿವಿಷನ್ ಮಾಡ್ಕೊಂಡು ಹೋಗಿ, ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ. ಒಂದು ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ, ಯಾವ ಸಬ್ಜೆಕ್ಟಲ್ಲಿ ಯಾವ ಟಾಪಿಕ್ ನಮಗೆ 100% ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಒಂದು ಟಾಪಿಕ್ನ ಚೂಸ್ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಸೊ ಇದು ನಾವು ಮಾಡ್ತಿದ್ದಂಥ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಸೊ 100% ಈ ಸ್ಟ್ರಾಟಜಿ ಎಲ್ರಿಗೂ ಸಹ ವರ್ಕೌಟ್ ಆಗುತ್ತೆ. ತುಂಬ ವಿಡಿಯೋ ಲೆಂತಿ ಆಗ್ತಾ ಬಂದಿದೆ, ಬಟ್ ಆಲ್ಮೋಸ್ಟ್ ನಿಮಗೆ ಏನು ಮಾಹಿತಿ ಬೇಕು, ನಿಮಗೆ ಏನು ಗೊಂದಲ ಇತ್ತು ಎಲ್ಲ ಸಹ ಕೊಟ್ಟಿದ್ದೀನಿ. ಸೊ ಆ ಒಂದು ಗೊಂದಲದಂತೆ ನೀವು ಕರೆಕ್ಟಾಗಿ ಇಂದು ಯಾವುದೇ ಥರ ಗೊಂದಲ ಇಟ್ಕೊಬೇಡಿ. ಕಡಿಮೆ ಸಮಯ ಇದೆ ಅಂತ ಹೇಳ್ಬಿಟ್ಟು ಭಯ ಪಡ್ಕೊಂಡ್ರೆ ಏನು ಯೂಸ್ ಇಲ್ಲ. ಅದಕ್ಕೆ ಭಯಕ್ಕೆ ಏನೂ ಆಗಬಾರ್ದಂದ್ರೆ ಜಸ್ಟ್ ಒಂದು 10 ನಿಮಿಷ ಕೂತ್ಕೊಂಡು ನಾನು ಏನು ಓದಿದ್ದೀನಿ, ಮುಂದೆ ಏನು ಓದಬೇಕು, ಎಕ್ಸಾಮ್ ಬರೋಷ್ಟೊತ್ತಿಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು, ಈ 3 ಅಂಶಗಳನ್ನು ದೇವರ ಮುಂದೆ ಕೂತ್ಕೊಂಡು ಜ್ಞಾನದಲ್ಲಿ ಅದನ್ನು ತೊಡಗಿ ಸ್ನೇಹಿತರೆ, 100% ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ಜಸ್ಟು ನಿಮಗೆ 10 ನಿಮಿಷನೂ ಟೈಮ್ ಕೊಡದೆ ನೈಟಿಂದನೂ ಗಾಬರಿ ಆಗ್ತಾ ಕೂತ್ಕೊಂಡ್ರೆ ನೋಟಿಫಿಕೇಷನಿಂದ ಯಾವುದೇ ಥರ ಸೊಲ್ಯೂಷನ್ ಸಿಗಲ್ಲ. ಜಸ್ಟ್ ಈ 3 ಅಂಶಗಳನ್ನು 10 ನಿಮಿಷ ಕೂತ್ಕೊಳ್ಳಿ, ನಿಮ್ಗೆ ಇಷ್ಟ ಆಗುವಂಥ ದೇವರನ್ನು ನೆನೆಸ್ಕೊಳ್ಳಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ತೊಗೊಂಡು ಬಂದು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಖಂಡಿತ ರಾಯರು, ತಾಯಿ ಚಾಮುಂಡಿ ನಿಮಗೆಲ್ರಿಗೂ ಒಳ್ಳೇದು ಮಾಡ್ತಾರೆ. ಯಾರು ಕಷ್ಟಪಟ್ಟಿದ್ದಾರೆ ಎಲ್ರಿಗೂ ಸಹ ಉದ್ಯೋಗ ಈ ವರ್ಷ ಸಿಕ್ಕೇ ಸಿಗುತ್ತೆ. ಕೇವಲ PC ಒಂದೇ ಅಲ್ಲ, PSI ನೋಟಿಫಿಕೇಷನ್ ಆಗುತ್ತೆ, FD SDA ವಿಲೇಜ್ ಅಕೌಂಟೆಂಟ್ ಹಲವಾರು ಹುದ್ದೆಗಳು ನೋಟಿಫಿಕೇಷನ್ ಆಗ್ತವೆ. ಒಂದಲ್ಲ ಒಂದು ಹುದ್ದೆಯಲ್ಲಿ ನಿಮ್ಮ ಹೆಸರು ಕೂರಲಿ ಅಂತ ಹೇಳ್ಬಿಟ್ಟು ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಿಸಿರಬೇಕು. ನಿಮಗೇನು ನೋಟಿಫಿಕೇಷನ್ ಆಗ್ತಿರಲ್ಲ, ನೋಟಿಫಿಕೇಷನ್ ಎಂಡ್ ಆಗುತ್ತಲ್ಲ, ಆ ನೋಟಿಫಿಕೇಷನ್ ಎಂಡ್ ಒಳಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಆಗಿರಬೇಕು. ಇನ್ನು ಕ್ಯಾಟಗರಿ 1 SC STಗೆ ಆಲ್ಮೋಸ್ಟ್ ಲೈಫ್ ಟೈಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಅವ್ರೇನು ಮಾಡಿಸೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಗ್ರಾಮೀಣ ಕಂಪ್ಲೀಟಾಗಿ 1 to 10th ವರೆಗೂ ಗ್ರಾಮೀಣ ಕನ್ನಡ ಮೀಡಿಯಮು ಓದಿದರೆ, ಗ್ರಾಮೀಣದಲ್ಲೇ ಓದಿದರೆ, ಕನ್ನಡ ಮೀಡಿಯಮ್ ಓದಿದರೆ ಮಾತ್ರ ನಿಮಗೆ ಈ ಸರ್ಟಿಫಿಕೇಟು ಎಲಿಜಿಬಲ್ ಇರ್ತೀರ ಸ್ನೇಹಿತರೆ. ಅದನ್ನು ಸಹ ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕು. ನಿಮಗೆ ತುಂಬ ಗೊಂದಲ ಇತ್ತಂದರೆ ಇನ್ನೊಂದ್ಸಲ ಮಾಡಿಸ್ಕೊಳ್ಳಿ. ಅಪ್ಲಿಕೇಶನ್ ಬಿಡೋದಕ್ಕಿಂತ ಮುಂಚೆ ಒಂದ್ಸಲ ಎಲ್ಲನೂ ಹೊಸದಾಗಿ ಮಾಡಿಸ್ಕೊಂಡು ಅಪ್ಲಿಕೇಶನ್ ನೀವು ಆಗ್ತಾ ಬಂದರೆ ಸಾಕು ಸ್ನೇಹಿತರೆ. ಸೊ ಇಷ್ಟು ಈ ಒಂದು KA ಡಿಪಾರ್ಟ್ಮೆಂಟ್ ಪೊಲೀಸ್ ನೇಮಕಾತಿ ಬಗ್ಗೆ ನೀವು ಕರೆಕ್ಟಾಗಿ ನಾನು ಏನು ಹೇಳಿದ್ದೀನಿ ಅದನ್ನು ತಿಳ್ಕೊಂಡು ಇವತ್ತಿಂದ ಯಾವುದೇ ಥರ ಎಲ್ಲೂ ಹೋಗಬೇಡಿ. ನಿಮ್ಮ ಪಾಡಿ ನೀವು ಲೈಬ್ರರಿಲಿ ಓದ್ತಿದ್ದೀರಾ ಅಥವಾ ರೂಮಲ್ಲಿ ಓದ್ತಾ ಇದ್ದೀರಾ ಅಥವಾ ಮನೇಲಿ ಓದ್ತಾ ಇದ್ದೀರಾ, ನಿಮಗೆ ಬಿಟ್ಟಿದ್ದು ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡು ಅಟೆಂಡ್ ಮಾಡಿ. ನಾನು ಕೊಡುವಂಥ ಟೆಲಿಗ್ರಾಮ್ ಕ್ವಿಜ್ಗಳನ್ನು 100% ಅಟೆಂಡ್ ಮಾಡಿ ತುಂಬ ಎಫೆಕ್ಟಿವ್ ಆಗಿ ಕೊಡ್ತಾ ಬರ್ತೀನಿ. ಹಿಂದೆ ಏನು ನಿಮ್ಮ ಸೀನಿಯರ್ಸ್ ಎಲ್ಲ ಪಾಸಾಗಿ ಹೋಗಿದ್ದಾರೆ ನಮ್ಮ ಒಂದು ಅಬ್ದಿ ಅಕಾಡೆಮಿಯಿಂದ 230ಕ್ಕೂ ಅಧಿಕ ಅಭ್ಯರ್ಥಿಗಳು ಏನು ಪೊಲೀಸ್ ಕಾನ್ಸ್ಟೇಬಲ್ PSI ವಿಲೇಜ್ ಅಕೌಂಟೆಂಟ್ ಆಗಿ ಹೋಗಿದ್ದಾರೆ, ಅವರೆಲ್ಲ ಮಾಡಿದಂತಹ ಸ್ಟ್ರಾಟಜಿಗಳು ಟೆಲಿಗ್ರಾಮಲ್ಲಿ ಬರುವಂಥ ಟೆಸ್ಟು ಕ್ವಿಜ್ಗಳನ್ನು ನೀಟಾಗಿ ಬಿಡಿಸ್ತಾಯಿದ್ರು. ಮತ್ತು ಬೇರೆ ಕಡೆ ಮಾಕ್ ಟೆಸ್ಟ್ಗಳನ್ನು ಪ್ರತಿ ವಾರ ಬರೀತಾಯಿದ್ರು. ಮಾಕ್ ಟೆಸ್ಟು ನಮ್ಮದೇ ಅಂತ ಹೇಳ್ತಿಲ್ಲ, ಎಲ್ಲಾದರೂ ಒಂದು ಕಡೆ ಮಾಕ್ ಟೆಸ್ಟ್ಗಳನ್ನು ತೊಗೊಂಡು ನೀವು ಬರೀತಾ ಬರಬೇಕು ಸ್ನೇಹಿತರೆ. ಅದು PDF ರೂಪದಲ್ಲಿ ಇರಬೇಕು, ಕ್ವಿಜ್ ರೂಪದಲ್ಲಿ ಇರಬಾರ್ದು. PDF ತೊಗೊಂಡೆ ನೀವು ಅಟೆಂಡ್ ಮಾಡಿ ತುಂಬ ಸೀರಿಯಸ್ಸಾಗಿ ಓದ್ತಾ ಬರಬೇಕು. ಆಗಿದ್ದಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ
ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸಮಯ ಸ್ವಲ್ಪ ಕಡಿಮೆ ಇದೆ, ಬಟ್ ನಿಮಗೆ CRDR ಆಗಿರ್ಬೋದು, KSRP ಇದನ್ನು ಸಹ ನೋಟಿಫಿಕೇಷನ್ ಆದಷ್ಟು ಬೇಗನೆ ಆಗ್ತಾ ಬರುತ್ತೆ ಈ ತಿಂಗಳೊಳಗೇ. ಸೊ ಅದಕ್ಕೆ ಸ್ವಲ್ಪ ಗೊಂದಲಗಳಿದೆ, ಅದು ಯಾವ ಗೊಂದಲ ಅಂತ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತಾ ಬರ್ತೀನಿ. ಬಟ್ ಅದು ನೋಟಿಫಿಕೇಷನ್ 100% ಆಗುತ್ತೆ. DSA ಆಗುತ್ತೆ, PSA ಸ್ವಲ್ಪ ಲೇಟ್ ಆಗ್ತದೆ ಸ್ನೇಹಿತರೆ. ಇನ್ನು FD/SDA ಆಗಸ್ಟ್ ತಿಂಗಳಲ್ಲಿ ಎಲ್ಲನೂ ಸಹ ಆಗ್ತದೆ. ವಿಲೇಜ್ ಅಕೌಂಟೆಂಟು ಅಷ್ಟೇ ಈ ತಿಂಗಳ ಎಂಡೊಳಗೆ ನಿಮಗೆ ನೋಟಿಫಿಕೇಷನ್ ಆಗ್ತಾ ಬರುತ್ತೆ. ಸೊ ಯಾರೆಲ್ಲ ಓದ್ತಾ ಇದ್ದೀರಾ ಕ್ಲಿಯರ್ ಕಟ್ಟಾಗಿ ಎಲ್ಲನೂ ಸಹ ಓದ್ಕೊಳ್ತಾ ಬರಬೇಕು. ಸೊ ಎಲ್ಲರೂ ಸಹ ಕಷ್ಟಪಟ್ಟಿದ್ದೀರಾ, ನೋಟಿಫಿಕೇಷನ್ ಇರಲ್ಲ. ಕಳೆದ ಆಲ್ಮೋಸ್ಟ್ 4-5 ವರ್ಷದಿಂದ ಪೊಲೀಸ್ ಕಾನ್ಸ್ಟೇಬಲ್ಗಂತಲೇ ತಯಾರಿ ನಡೆಸ್ತಾ ಇದ್ದೀರಾ, PSIಗಂತ ಓದ್ತಾ ಇದ್ದೀರಾ. ಸದ್ಯಕ್ಕೆ ಒಂದು ನೋಟಿಫಿಕೇಷನ್ ಆಗಿದೆ, ನೀವು ಜಾಬ್ಗೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಫಸ್ಟ್ ಹೋಗಿ ಎಕ್ಸಾಮನ್ನು ಸೀರಿಯಸ್ಸಾಗಿ ಕೂತ್ಕೊಂಡು ಅಟೆಂಡ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಬಟ್ ಬಂದಿರುವಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಸೀರಿಯಸ್ಸಾಗಿ ಕೂತ್ಕೊಂಡು ಅಟೆಂಡ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಮಾಕ್ ಟೆಸ್ಟಲ್ಲೇ ನಿಮ್ಮೆಲ್ಲ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ, ಮೇನ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ, ಮತ್ತೊಮ್ಮೆ ಆ ರಾಯರು ತಾಯಿ ಚಾಮುಂಡಿಯನ್ನು ನೆನೀತಾ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.